ನಮಸ್ಕಾರ ನಂಗರು, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಬೆಳಗ್ಗೆಯಿಂದ ವೇಟ್ ಮಾಡ್ತಾಯಿದ್ದೆ ಯಾವುದಾದ್ರು ಟ್ರೇಡ್ ತೊಗೊಳ್ಬೇಕು ಅಂತಂದೇಳಿ ಸ್ಕ್ಯಾಲ್ಪ್ ಮಾಡೋದಕ್ಕೆ, ಬಟ್ ಯಾವುದೂ ಸಿಗಲೇ ಇಲ್ಲ ಬೆಳಗ್ಗೆಯಿಂದ. ಸೊ 9:15ಕ್ಕೆ ಓಪನ್ ಆಗ್ತಿದ್ದಾಗನೇ ಕೂತ್ಕೊಂಡೆ, ಎಷ್ಟೇ ಇದನ್ನು ಮಾಡಿದ್ರೂ ಸಿಗಲಿಲ್ಲ. ಸೊ ಒಂದು ಆಪರ್ಚುನಿಟಿ ಸಿಕ್ತು, ಆಸ್ವಾಲ್ ಗ್ರೀನ್ ಅನ್ನೋ ಒಂದು ಸ್ಟಾಕಲ್ಲಿ ಶಾರ್ಟ್ ಮಾಡೋದಕ್ಕೋಸ್ಕರ. ಸೊ ಇದರಲ್ಲಿ ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ, ಜಸ್ಟ್ ಒಂದು 50 ಪೈಸಾ ಆ ಥರ ಬಂದ್ರೂ ಎಕ್ಸಿಟ್ ಆಗಿಬಿಡ್ತೀನಿ. ನಾನು ಹೊಡೆದಿರೋ ಅಂದರೆ ನಾನು ಶಾರ್ಟ್ ಮಾಡೋಂಥ ಕ್ವಾಂಟಿಟಿ ತುಂಬ ಹೆವಿ ಇದೆ. ಸೊ ಹಾಗಾಗ್ಬಿಟ್ಟು ಇಮಿಡಿಯೇಟಾಗಿ ಏನಾದರೂ ಬಂತು ಅಂತಂದರೆ ಒಂದು 2.5 ಸಾವಿರ ಆ ಥರ ಎಕ್ಸಿಟ್ ಆಗಿಬಿಡ್ತೀನಿ. ಯಾಕಂತಂದರೆ ಅದು 5,000 ಕ್ವಾಂಟಿಟಿನ ಹಾಕಿರೋಂಥದ್ದು. ಸೊ ಫಸ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಬರ್ತಾ ಇದೆ, ಓಕೆ. ಸೊ ಪ್ರಾಫಿಟ್ಟು 40 ಇಟ್ಬಿಡ್ತೀನಿ. ಸೊ ಪ್ರಾಫಿಟ್ ಬಂದ ತಕ್ಷಣ ಇಮಿಡಿಯೇಟಾಗಿ ಬುಕ್ ಆಗಿಬಿಡುತ್ತೆ, ಇಲ್ಲ ಅಂತಂದರೆ ಮತ್ತೆ ಅದು ಸ್ಪೈಕ್ ಕೊಡುವಂಥ ಚಾನ್ಸಸ್ ಇರುತ್ತೆ ಮೇಲ್ಗಡೆ. ಯಾಕಂದರೆ ತುಂಬ ಚಿಕ್ಕ ಸ್ಟಾಕ್ ಆಗಿರೋದ್ರಿಂದ ನಾವು ಅಷ್ಟು ದೊಡ್ಡ ಒಂದು ಮೂಮೆಂಟು ಕೆಳಗಡೆ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಒಂದು ಸ್ಪೈಕ್ನ ಹೊಡಿಬೋದು. 40 ಪ್ರೈಸಿಗೆ, 40 ರೂಪಾಯಿ ಪ್ರೈಸ್ ಒಂದು ಸ್ಪೈಕ್ನ ಹೊಡಿಬೋದು. ಆ ರೀಸನಿಂದ ನಾನು 40 ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ಒನ್ಸ್ ಅದು 40 ಇಟ್ಟಾಯಿತು ಅಂತಂದರೆ ಸೊ ಆಲ್ಮೋಸ್ಟು ನನಗೊಂದು 60 ಪೈಸಾ ನಾನು ಇದರಲ್ಲಿ ತೊಗೊಂಡಂಗೆ ಆಗುತ್ತೆ. ನಿಮ್ಮ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು ಯಾಕೆ ಇದರಲ್ಲೊಂದು ಟ್ರೇಡ್ನ ತೊಗೊಂಡೆ ಅಂತಂದೇಳಿ. ಸೊ ಫಸ್ಟ್ ನಾನೀಗ ಡೈಲಿ ಟೈಮ್ ಫ್ರೇಮಿಗೆ ಹೋಗ್ತೀನಿ. ಸೊ ಆ್ಯಸ್ ಯೂಶುವಲ್ ನಾನು ಇದನ್ನು ಮಾಡೋ ಥರ. ಸೊ ಡೈಲಿ ಟೈಮ್ ಫ್ರೇಮಲ್ಲಿ ನಾವು ನೋಡಿದ್ವಿ ಅಂತಂತಂದರೆ ಆಲ್ಮೋಸ್ಟ್ ಈ ಒಂದು ಕ್ಯಾಂಡಲ್ ನೋಡ್ತಾ ಇರ್ಬೋದು, ಇವತ್ತೇ ಒಂದು 20% ಮೇಲೆ ಹೋಗಿರೋಂಥದ್ದು ಇದು ಸ್ಟಾಕು. ಸೊ ಈ 20% ಏನು ಮೇಲೆ ಹೋಗಿದೆ, ಈ ಒಂದು ಪಾಯಿಂಟಲ್ಲಿ ನಮಗೊಂದು ಸೆಲ್ಲಿಂಗ್ ಒಂದು ಝೋನ್ ಕಾಣ್ತದೆ ಈ ರೀತಿಯಲ್ಲಿ. ಇಲ್ಲಿಂದನೇ ಸ್ಟಾಕು ಒಂದು ಡೀಪ್ ಕರೆಕ್ಷನ್ನ ತೊಗೊಂಡ್ಬಿಟ್ಟು ಸುಮಾರು ದಿವಸಗಳ ನಂತರ ಒಂದು ಬ್ರೇಕ್ಔಟ್ ಕೊಟ್ಟಿರೋಂಥದ್ದು. ಸೊ ಎಕ್ಸ್ಪೆಕ್ಟೆಡ್ ಇತ್ತು. ಸೊ ಈ ಒಂದು 40 ಲೆವೆಲ್ ದಾಟ್ತಾ ಇದ್ದಂಗೆ ಒಂದು ಸೆಲ್ಲಿಂಗ್ ಪ್ರೆಷರ್ ಬರೋಂಥ ಚಾನ್ಸಸ್ ಇತ್ತು. ಸೊ ಆ ರೀಸನಿಂದ ನಾನು ಇದನ್ನು ಶಾರ್ಟ್ ಮಾಡಿರೋವಂಥದ್ದು. ಸೊ ನೋಡ್ತಾ ಇರ್ಬೋದು, ಅದು ಇನ್ನೂ ಬರ್ತಾಯಿದೆ ಪ್ರೈಸಲ್ಲಿಗೆ. ಸೊ ಆಲ್ಮೋಸ್ಟ್ ನಾನು 2,188 ಆ ರೀತಿ ಪ್ರಾಫಿಟಲ್ಲಿದ್ದೀನಿ. ಜಸ್ಟ್ ಇನ್ನೊಂದು 18 ಪೈಸಾ ಬಿತ್ತು ಅಂತಂದರೆ ನನಗೊಂದು ಒಳ್ಳೆ ಪ್ರಾಫಿಟ್ ಇದರಲ್ಲಿ ಬುಕ್ ಆಗುತ್ತೆ. ಪ್ರಾಫಿಟ್ ಬುಕ್ ಆದ ತಕ್ಷಣ ಇನ್ನೊಂದು ಸಲ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾಕೆ ಈ ಟ್ರೆಂಡ್ನ ನಾನು ತೊಗೊಂಡೆ ಅಂತಂದೇಳಿ. ಸೊ ಒನ್ಸ್ ಅದು 40 ಬಂತು ಅಂತಂದರೆ ಸೊ ಆಲ್ಮೋಸ್ಟ್ ಒಂದು 2,500 ಚಿಲ್ಲರ ಹತ್ರ ನನಗೆ ಪ್ರಾಫಿಟ್ ಬರುತ್ತೆ. ಮತ್ತು ಯಾಕೆ ನಾನು ಇಲ್ಲಿ 240 ಅಂದರೆ 40 ಅಂತ ಏನಿದೆ ಅದನ್ನು ನಾನು ಇದನ್ನು ಮಾಡಿದೆ ಅಂತ ಹೇಳ್ತೀನಿ ನಿಮಗೆ. ಸೊ ಅದು ಟಾರ್ಗೆಟ್ ಹಿಟ್ ಆಗಲಿ, ಇನ್ನೊಂದು 15 ಪೈಸಾ ಇದೆ, ಅದು ತುಂಬ ಆ ಲೆವೆಲಲ್ಲಿ ಹೋಲ್ಡ್ ಮಾಡ್ತಾ ಇದೆ. ಸೊ ನಾನು ಹೇಳ್ದಾಗೇ ಈ ಒಂದು ಝೋನಲ್ಲಿ ಸೆಲ್ಲಿಂಗ್ ಪಾಯಿಂಟ್ ಬಂದಿರೋದ್ರಿಂದ ನಾನು ಇಮಿಡಿಯೇಟಾಗಿ ಇದನ್ನು ಶಾರ್ಟ್ ಮಾಡಿರೋವಂಥದ್ದು. ಈಗ ನಾನು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಬಂದೆ ಅಂತಂದರೆ ಸೊ ನೀವು ನೋಡ್ತಾ ಇರ್ಬೋದು, ಈ ಫಸ್ಟ್ ಕ್ಯಾಂಡಲ್ ನಾವು ಅಬ್ಸರ್ವ್ ಮಾಡಬೇಕು ಮೊದಲಿಗೆ. ಇಲ್ಲಿ ಈ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲಲ್ಲಿ ಒಂದು ಒಳ್ಳೆ ಅಂದರೆ ಒಂದು ಬೈಯಿಂಗ್ ಬಂದಿರೋಂಥದ್ದು, ಅಂದರೆ ಒಂದು ಒಳ್ಳೆ ಬ್ಲಾಕ್, ಅಂದರೆ ಒಂದು ಒಳ್ಳೆ ಆರ್ಡರ್ಲಿಂದ ತೊಗೊಂಡು ಮೇಲೆ ಹೋಗಿರೋಂಥದ್ದು ಪ್ರೈಸು. ಸೊ ಹಾಗಾಗಿ ಪ್ರೈಸು 40ಗೆ ಬರೋಂಥ ಚಾನ್ಸಸ್ ಇದೆ. ಒನ್ಸ್ ಇದು 40ಗೆ ಬಂತು ಅಂತಂದರೆ ಇಮಿಡಿಯೇಟ್ ಮತ್ತೆ ಈ ಟೇಕ್ ಕರೆಕ್ಷನ್ಸ್ ಲೈಕ್ ಮತ್ತೆ ಇಲ್ಲಿಂದ ಒಂದು ಈ ಥರ ಪ್ಯಾಟರ್ನ್ ಮಾಡಿಕೊಂಡು ಮತ್ತೆ ಮೇಲೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವಾಗಲೂ ನಾವೊಂದು ತಲೆ ಇಟ್ಕೋಬೇಕು, ತುಂಬ ದೊಡ್ಡ ಕ್ಯಾಂಡಲು ಮಾರುಭುಜ ಕ್ಯಾಂಡಲ್ ಆಯಿತು ಅಂದರೆ ಇಮಿಡಿಯೇಟಾಗಿ ನಾವು ಇದನ್ನು ಮಾಡೋದಕ್ಕೆ ಹೋಗಬಾರ್ದು. ಸೊ ಆಲ್ರೆಡಿ ನಾವು ಪ್ರಾಫಿಟ್ ಬುಕ್ ಮಾಡಿದ್ದೀವಿ, ನೀವು ನೋಡ್ತಾ ಇರ್ಬೋದು 3,088. ನಾನು ಆರ್ಡ್ರು ತೊಗೊಂಡಿರೋದು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು 11 ಗಂಟೆ, ಇದು ಕ್ಯಾನ್ಸಲ್ ಆಗಿದೆ. 1 ಗಂಟೆ 7 ನಿಮಿಷಕ್ಕೆ ನಾನು ಆರ್ಡ್ರನ್ನ ತೊಗೊಂಡೆ. ಆಮೇಲೆ 1 ಗಂಟೆ 14 ನಿಮಿಷಕ್ಕೆ ನಾನು ಆರ್ಡರ್ನಿಂದ ಎಕ್ಸಿಟ್ ಆದೆ. ನಾನು ಇಟ್ಕೊಂಡಿದ್ರೆ ಇನ್ನೂ ತುಂಬ ಒಳ್ಳೆ ಪ್ರಾಫಿಟ್ ಆಗಿರ್ತಿತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸೊ ಹೇಗೆ ಒಂದು ನಮಗೆ ಇದು ಸಿಗ್ತಾಯಿದೆ ಅಂತಂದೇಳಿ. ಈ ಒಂದು ಝೋನಲ್ಲಿ ಏನಿದೆ, ಈ ಥರ ಒಂದು ದೊಡ್ಡ ಕ್ಯಾಂಡಲ್ ಆದಾಗ ಇಲ್ಲೊಂದು ಒಳ್ಳೆ ಆರ್ಡರ್ಸ್ಗಳಿರುತ್ತೆ. ಸೊ ಇಮಿಡಿಯೇಟಾಗಿ ಏನಾಗುತ್ತೆ, ಸ್ಟಾಕು ಪಂಪ್ ಆಗಿಬಿಡುತ್ತೆ ಮೇಲ್ಗಡೆ ಇರೋಂಥ ಪ್ರೈಸ್ಗೆ. ಸೊ ಒನ್ಸ್ ಈ ಲೆವೆಲ್ಲಿಗೆ ಹೋದಾಗ ಏನಾಗುತ್ತೆ, ನಾವು ಇಲ್ಲಿ ಸುಮಾರು ಜನ ಟ್ರ್ಯಾಪ್ ಆಗಿಬಿಡ್ತಾರೆ. ಓಕೆ, ಇದೊಂದು ಮಾರುಭುಜ ಕ್ಯಾಂಡಲ್ ಆಗಿದೆ, ಇಲ್ಲಿಂದ ತುಂಬ ಮೇಲೆ ಹೋಗ್ಬೋದು ಅನ್ನೋ ಒಂದು ಇದರಿಂದ ಈ ಲೆವೆಲಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ಬೈಯಿಂಗ್ನ ಜಾಸ್ತಿ ಜನ ಮಾಡ್ಕೊಳ್ತಾರೆ. ಸೊ ಯಾವಾಗ ಈ ಥರ ಬೈಯಿಂಗ್ ಆಗುತ್ತೆ, ಇಮಿಡಿಯೇಟಾಗಿ ಏನಾಗುತ್ತೆ,
ಸೊ ಯಾರೆಲ್ಲ ಈಗ ಇದನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇರ್ತಾರೆ, ಯಾಕಂದರೆ ಇದೆಲ್ಲ ಚಿಕ್ಕ ಸ್ಟಾಕ್ಗಳು. ಇಲ್ಲಿ ನಾನು ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಫಂಡಮೆಂಟಲ್ಸಿಗೆಲ್ಲ ಹೋಗ್ಬಿಟ್ರೆ ನೀವು ಇಲ್ಲಿ, ಸೊ ನಿಮಗೆ 881 ಕೋಟಿ ಇರೋಂಥ ಸ್ಟಾಕು, ತುಂಬ ಮೈಕ್ರೋ ಕ್ಯಾಪ್ ಇರೋಂಥ ಸ್ಟಾಕ್ ಇದು. ಆಮೇಲೆ ಈ ಒಂದು ಸ್ಟಾಕ್ನ ನೀವು ನೋಡ್ತಾ ಅಂದರೆ ಒಂದು ರಿಯಲ್ ಎಸ್ಟೇಟು ಆ ಒಂದು ರಿಲೇಟೆಡ್ ಸಂಬಂಧಪಟ್ಟಿರೋಂಥ ಒಂದು ಕಂಪನಿದು. ಆಮೇಲೆ ಫಿನಾನ್ಷಿಯಲ್ಸ್ ನೀವು ನೋಡ್ತಾ ಹೋದರೆ ಓಕೆ ಅನ್ನೋ ಥರ ಇರೋವಂಥ ಕಂಪನಿ. ಆಮೇಲೆ ಕಂಪ್ನಿಯ ರೆವೆನ್ಯೂ, ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ರಿಯಲ್ ಎಸ್ಟೇಟಲ್ಲಿದೆ. ಸೊ ಲೊಕೇಶನ್ ಇಂಡಿಯಾ. ಸೊ ಇದೆಲ್ಲ ಬೇಕಾಗಲ್ಲ ನಾವು ಸ್ಕ್ಯಾಲ್ಪಿಂಗ್ ಮಾಡಬೇಕು ಅಂತಾರೆ. ಸೊ ನಾನು ಮುಂಚಿನ ವಿಡಿಯೋ ಹೇಳಿದ್ರ ಹಾಗೆ ನಾನು ನೋಡಬೇಕಾದ್ರೆ ಈ ಒಂದು ಸ್ಟಾಕ್ ಯಾವ ಒಂದು ರೀತಿಯಲ್ಲಿ ಈಸಿಯಾಗಿ ಮ್ಯಾನಿಪುಲೇಟ್ ಮಾಡ್ಬೋದು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಮೈಕ್ರೋ ಕ್ಯಾಪ್ ಇಸ್ 881 crores ಆಗಿರೋದ್ರಿಂದ, ಆಮೇಲೆ ಒಂದು ಬೇಸಿಕ್ ನಮಗೆ ಗೊತ್ತಿರಬೇಕು. ಇಲ್ಲ ಫಿನಾನ್ಷಿಯಲ್ಗೆ ಯಾಕೆ ಬಂದು ನೋಡ್ತೀನಿ ಅಂತಂದರೆ, ಕಂಪ್ನಿ ಈ ಒಂದು ರೇಂಜಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡ್ ಇದೆ, ಇಯರ್ ಆನ್ ಇಯರ್ ಚೇಂಜ್ ಏನಿಲ್ಲ, ಕ್ವಾರ್ಟರ್ ಸಹಿತ ಏನು ಚೇಂಜ್ ಇಲ್ಲ ಅಂತಂದಾಗ ಸ್ಟಾಕ್ ಪ್ರೈಸ್ ತುಂಬ ಮೇಲೆ ಹೋಗ್ತಾ ಇದೆ ಅಂತ. ವಾಟ್ ಇಸ್ ದ ರೀಸನ್? ಮೇಲೆ ಹೋಗೋದಕ್ಕೆ ಕಾರಣ ಏನು? 20 ಸರ್ಕಿಟ್ ಮೇಲೆ ಹೋಗೋದಕ್ಕೆ ರೀಸನ್ ಏನು? ಸೊ ಆ ಥರ ಸ್ಟಾಕ್ ಏನಾಗುತ್ತೆ, ಪಂಪ್ ಆಗಿ ಮತ್ತು ಇಮಿಡಿಯೇಟ್ ಏನಾಗುತ್ತೆ, ಡಂಪ್ ಆಗುತ್ತೆ. ಸೊ ಆ ರೀಸನಿಂದ ನಾನೇನು ಮಾಡ್ತೀನಿ ಅಂತಂದರೆ, ವೇಟ್ ನೋಡ್ಕೊಂಬಿಟ್ಟು ಫಂಡಮೆಂಟಲ್ಸಲ್ಲಿ ಮೈಕ್ರೋ ಕ್ಯಾಪ್ ಏನಿದೆ ಅಂತಂದೇಳಿ ನೋಡ್ಕೊಳ್ತೀನಿ. ಸೊ ಅಲ್ಲಿ ಕಡಿಮೆ ಅಂದರೆ 881 crores ಇರೋದ್ರಿಂದ ಅಥವಾ ಈಸಿಯಲ್ಲೇ ಈ ಒಂದು ಸ್ಟಾಕ್ನ ನಾವು 50-100 ಕೋಟಿಲಿ ಮೇಲೆ ಕೆಳಗೆ ತೊಗೊಂಡು ಹೋಗುವಂಥ ಒಂದು ಇದರಲ್ಲಿ ಮಾಡ್ಬೋದು. ಸೊ ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ, ಸೊ ಒನ್ಸು ಈ ಒಂದು ಲೆವೆಲಲ್ಲಿ ಏನೋ ಒಂದು ಬೈಯಿಂಗ್ ಬಂದುಬಿಡ್ತು, ಆಬ್ವಿಯಸ್ಲಿ ಈ ಥರ ಒಂದು ದೊಡ್ಡ ಮೂಮೆಂಟ್ ಬಂದಾಗ ಏನಾಗುತ್ತೆ, ಎಲ್ಲರೂ ಈ ಒಂದು ಪಾಯಿಂಟಲ್ಲಿ ಮೇಲೆ ಹೋಗುತ್ತೆ ಅನ್ನೋ ಒಂದು ರೀಸನ್ಗೆ ಬೈ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಒನ್ಸ್ ಈ ಲೆವೆಲಲ್ಲಿ ಏನಾದರೂ ಬೈಯಿಂಗ್ ಬರುತ್ತಲ್ವ, ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಯಾರೆಲ್ಲ ಸಪ್ಲೈ ಡಿಮಾಂಡ್ ಕ್ರಿಯೇಟ್ ಮಾಡಿದ್ರು ಅಲ್ಲಿ ಹೋಗ್ಬಿಟ್ಟು ಸಪ್ಲೈ ಮಾಡ್ತಾರೆ. ಸೊ ಇದು ನೋಡಿ, ಈ ಥರ ಸ್ಟಾಕ್ಸ್ ಎಲ್ಲ ನಿಮಗೆ ನಾನು ಇಲ್ಲೆಲ್ಲ 5,000 ಕ್ವಾಂಟಿಟಿ ಎಲ್ಲ ಹಾಕಿದ್ದಾರೆ. ಸೊ ರೀಸನ್ ಏನಂದರೆ, 40 ರೂಪಾಯಿ ಸ್ಟಾಕ್ ಇರೋದ್ರಿಂದ ನಿಮಗೆ ಜಸ್ಟ್ ನಿಮ್ಗೆ 50% ಮೂಮೆಂಟ್ ಆದರೂ ನಿಮಗೆ ಆಲ್ಮೋಸ್ಟು 2,500 ಬಂದುಬಿಡುತ್ತೆ. ಸೊ 1 ರೂಪಾಯಿ ಮೂಮೆಂಟ್ ಆಯಿತು ಅಂತಂದರೆ ನಿಮ್ಗೆ 5,000 ಬಂದುಬಿಡುತ್ತೆ. ಸೊ ಆ ರೀಸನ್ನಿಂದ ಈ ಥರ ಸ್ಟಾಕ್ಸಲ್ಲಿ ಏನು ಮಾಡ್ತಾರೆ ಅಂದರೆ, ವಾಲ್ಯೂಮ್ನ ಜಾಸ್ತಿ, ಶೇರ್ಸ್ನ ಜಾಸ್ತಿ ಬೈ ಮಾಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಆಗಿಬಿಟ್ಟು ಇಲ್ಲಿ ಕೇವಲ ಜಸ್ಟ್ 1 ಪಾಯಿಂಟ್ಸ್ 2 ಪಾಯಿಂಟ್ಸು ಅದನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ, ಈವನ್ ಸಮ್ಟೈಮ್ಸ್ ಹೆಂಗಾಗುತ್ತೆ ಅಂತಂದರೆ ಪೈಸಾ 20 ಪೈಸಾ 10 ಪೈಸಾನು ಕಲೆಕ್ಟ್ ಮಾಡೋದಕ್ಕೋಸ್ಕರ ಇಲ್ಲಿ ಬರ್ತಾರೆ. ಸೊ ಹಾಗಾಗಿ ಈ ಲೆವೆಲಲ್ಲಿ ಈಗ ಯಾರೆಲ್ಲ ಬೈ ಮಾಡಿದ್ರು ಅವ್ರು ಟ್ಯಾಪ್ ಆದರು. ಸೊ ಒಂದೇ ಸಲ ನೀವು ನೋಡ್ತಾ ಇರ್ಬೋದು, ಈ 2 ಕ್ಯಾಂಡಲ್ ಆದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ಈ ಒಂದು 41ಇಂದ ಅದು 30 ಅಂದರೆ 40ವರೆಗೂ ಬಂತು, ಅದಂತರ 41ವರೆಗೂ ಬಂತು. ಸೊ ನಾನು ಟ್ರೈ ಮಾಡಿದೆ 41 ಈ ಒಂದು ರೇಂಜಲ್ಲಿ, ಸ್ವಲ್ಪ ಡಿಲೇ ಆಯಿತು. ಹಂಗಾಗ್ಬಿಟ್ಟು ನನಗೆ ಸಿಕ್ಕಿರೋ ಪ್ರೈಸ್ ಬಂದುಬಿಟ್ಟು 40.62. ಸೊ ನಾನು ಹಾಕಿರೋಂಥ ಪ್ರೈಸ್ ಇದ್ದು 40.95 ಹಾಕಬೇಕಂತ ಇದ್ದೆ. ಅದಕ್ಕೆ ಹಾಕಿದ್ರೆ ತುಂಬ ಒಳ್ಳೆ ಪ್ರಾಫಿಟ್ ಆಗಿರೋದು, ಜಸ್ಟ್ ಮಿಸ್ ಆಗಿಬಿಡ್ತು. ಸ್ಟಿಲ್ ಪರವಾಗಿಲ್ಲ, ನನಗೆ 40.62 ಒಳ್ಳೆ ಇದಕ್ಕೂ ನನಗೆ ಸಿಕ್ಕಿದೆ. ಹಾಗಾಗಿ ನಾನೇನು ಮಾಡಿದೆ, ಶಾರ್ಟ್ ಮಾಡಿದೆ. ಈ ಒಂದು ಟೈಮಲ್ಲಿ ಈಗೇನಾಗುತ್ತೆ ನೋಡಿ, ಈ ಒಂದು ಇದರಲ್ಲಿ ಸೊ ಈ ಕ್ಯಾಂಡಲ್ ಏನಾಯಿತು, ಈಗ ನೆಕ್ಸ್ಟ್ ಈ ಥರ ಒಂದೇನು ಪ್ಯಾಟರ್ನ್ ಆಗುತ್ತಲ್ಲ, ಸೊ ಇಲ್ಲಿಂದ ಪ್ರೊಬ್ಯಾಬಿಲಿಟಿ ಮೇಲೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿಂದ ಮತ್ತೆ ಮೇಲೆ ಹೋಗ್ಬಿಟ್ಟು ಮತ್ತೆ ಒಂದು ಈ ರೇಂಜಲ್ಲೇ ಒಂದು ಸೈಡ್ ವೇಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಆ ರೀಸನ್ನಿಂದ ಈ ಥರ ದೊಡ್ಡ ಕ್ಯಾಂಡಲ್ ಆದಾಗ ಬೈ ಮಾಡೋವಂತಹ ಒಂದು ಇದಕ್ಕೆ ಹೋಗಬಾರ್ದು. ಸೊ ನಾವು ಅಲ್ಲಿ ಏನು ಮಾಡಬೇಕು ಅಂದರೆ ರಿಟ್ರೇಸ್ಮೆಂಟ್. ಸೊ ಒನ್ಸ್ ಈ ಥರದ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯಿತು ಅಂತಂತಂದರೆ, ಇದರ 50% ಅಥವಾ 60-70% ರಿಟರ್ನ್ ಒಂದು ರಿಟರ್ನ್ಸ್ ಆದ್ರೂ ಒಳ್ಳೆಯದು. ಇವನ್ 100% ರಿಟರ್ನ್ಸ್ ಆಯಿತು ಅಂತಂದರೆ ಇಟ್ಸ್ ಅ ಫೇಲ್ಯೂರ್ ಅಂತಲೇ ಅರ್ಥ. ಬಟ್ ಇದರನ್ನು ಆ ಒಂದು ಫೇಲ್ಯೂರ್ ನಮ್ಗೆ ಕಾಣ್ತದೆ, ಯಾಕಂತಂದರೆ ಇದು 50% ರಿಟರ್ನ್ಸ್ ಆಗಿ ಮೇಲೆ ಹೋಗಬೇಕಾಗಿತ್ತು. ಬಟ್ ಆಲ್ಮೋಸ್ಟ್ ಸ್ಟಾಕ್ ಏನು ಹೋಗಿದೆ ಆ ಲೆವೆಲಿಂದ ಕಂಪ್ಲೀಟ್ ಅಂದರೆ 100% ಕೆಳಗಡೆ ಬಂದುಬಿಟ್ಟು ಹೋಗ್ತಾ ಇದೆ. ಸೊ 40 ಏನಿದೆ ಅಂತಂದರೆ ಇದೊಂದು ಡಿಮಾಂಡ್ ಝೋನಾಗಿ ಕ್ರಿಯೇಟ್ ಆಗಿದೆ. ಸೊ ಆಬ್ವಿಯಸ್ಲಿ ಈ ಥರ ಸ್ಟಾಕ್ಸಲ್ಲಿ ಹೇಗೆ ಅಂತಂದರೆ 1 ರೂಪಾಯಿ ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. 40, 41, 42 ತುಂಬ ಕಡಿಮೆ ಪ್ರೈಸ್ ಇರೋದ್ರಿಂದ ಇಲ್ಲಿ 1 ರೂಪಾಯಿ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ 40 ಇಸ್ ಅ ರೌಂಡ್ ಲೆವೆಲ್, 40 ಹಾಗಾಗ್ಬಿಟ್ಟು ಪ್ರೈಸು ಇಲ್ಲಿಗೆ ಬಂದುಬಿಟ್ಟು ಮತ್ತೆ ರಿಟ್ರೆಸ್ಟ್ ತೊಗೊಂಡು ಹೋಗುವಂಥ ಸಾಧ್ಯತೆಗಳು ಇದೆ. ಇಲ್ಲಿಂದ ನಾವು ಇನ್ನೂ ಎಕ್ಸ್ಪೆಕ್ಟ್ ಮಾಡೋವಂತಹ ಇದು ಇರೋಲ್ಲ, ಯಾಕಂತಂದರೆ ವಿ ವ್ಯಾಪು ನಮಗೆ ಇಲ್ಲಿ ಟ್ರೇಡ್ ತುಂಬ ವಿ ವ್ಯಾಪ್ ಮೇಲೆ ನೀವು ನೋಡ್ತಾ ಇರ್ಬೋದು. ಬೆಳಗ್ಗಿಂದನೂ ಸ್ಟಾಕ್ ಕಂಪ್ಲೀಟಾಗಿ ವಿ ವ್ಯಾಪ್ ಮೇಲೆ ಟ್ರೇಡ್ ಮಾಡ್ತಾ ಇದೆ. ಇಲ್ಲಿಂದ ಸಪೋರ್ಟ್ ತೊಗೊಂಡು ಮತ್ತೆ ಈಗೇನು ಕೆಳಗಡೆ ಏನು ರಿಟ್ರೇಸ್ ಬಂತು ಕೆಳಗಡೆವರೆಗೂ, ಸೊ ಇಲ್ಲೂ ಸಹಿತ ವಿ ವ್ಯಾಪ್ನ ಸಪೋರ್ಟ್ ತೊಗೊಂಡು ಮತ್ತೆ ಒಂದು ಅದರ ಮೇಲೇ ಟ್ರೇಡ್ ಮಾಡ್ತಾಯಿದೆ. ಸೊ ಹಾಗಾಗಿ ನಾನು ಟಾರ್ಗೆಟ್ ಇಟ್ಕೊಂಡಿದ್ದು, ನಾನು ಅದಕ್ಕೋಸ್ಕರ ನಾನು ಇಲ್ಲಿ ಕ್ವಾಂಟಿಟಿನ ನಾವು ಹೇಗೆ ಪ್ಲ್ಯಾನ್ ಮಾಡಬೇಕು ಅಂದರೆ ಡಿಪೆಂಡ್ಸ್. ಸೊ ಇಲ್ಲಿ 500 ರೂಪಾಯಿ ಶೇರ್ ಪ್ರೈಸ್ ಇದ್ದಾಗೂ ನಾನು ಅಲ್ಲಿ 5,000 ಕ್ವಾಂಟಿಟಿ ಹಾಕ್ತೀನಿ ಅನ್ನೋದು ಅದು ಅಷ್ಟು ಒಳ್ಳೆಯದಲ್ಲ. ಸೊ ನಾನು ಇಲ್ಲಿ ಶೇರ್ ಪ್ರೈಸನ್ನು ನೋಡ್ಕೊಂಡ್ಬಿಟ್ಟು ಕ್ವಾಂಟಿಟಿನ ನಾವು ಇನ್ಕ್ರೀಸ್ ಮಾಡಬೇಕು. ಅದ್ರ ಮೇಲೆ ನಾನು ಕ್ವಾಂಟಿಟಿನ ಹಾಕ್ಕೊಂಡ್ಬಿಟ್ಟು ಅದೇ ರೀತಿಯೇ ನಾನು ಇಮಿಡಿಯೇಟಾಗಿ ಜಸ್ಟ್ ಒಂದು 62 ಪೈಸೆ ಅಷ್ಟೇ ನಾನು ತೊಗೊಂಡಿದ್ರಲ್ಲಿ ಎಕ್ಸಿಟ್ ಆಗಿರೋಂಥದ್ದು. ಸೊ ಕ್ವಾಂಟಿಟಿ ಹಾಕಿರೋದು ಬಂದುಬಿಟ್ಟು 5,000 ಚಿಲ್ಲರೆ ನಾನು ಕ್ವಾಂಟಿಟಿ ಇಲ್ಲಿ ಹಾಕಿರೋಂಥದ್ದು. ಹಾಗಾಗಿ ನಾನು 3,000 ಚಿಲ್ಲರೆ ನಾನು ಇಲ್ಲೇನು ಮಾಡಿದೆ, ಪ್ರಾಫಿಟ್ನ ಬುಕ್ ಮಾಡಿದೆ. ಸೊ ಇದಾಗಿತ್ತು ಈಗ ತೊಗೊಂಡಿರೋಂತಹ ಒಂದು ಟ್ರೇಡು. ನಾನು ನೋಡ್ತೀನಿ ಮತ್ತೇನಾದರೂ ಟ್ರೇಡು ಇತ್ತು ಅಂತಂದರೆ ತೊಗೊಂಡು ಅದನ್ನು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾವುದು ಸಿಗಲಿಲ್ಲ ಅಂತಂದರೆ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತೀನಿ. ಸ್ಟೇ ಟ್ಯೂನ್. ಈಗ ನಾನು ಒಂದು STC ಇಂಡಿಯಾ ಅಂತಂದೇಳಿ ಒಂದು ಸ್ಟಾಕ್ ಸಿಗ್ತಾ ಇದೆ. ಸೊ ನಾನು ಮಾರ್ನಿಂಗ್ ಇದಕ್ಕೆ ಟ್ರೈ ಮಾಡಿದೆ. ನಾನು ಇಲ್ಲಿ ನೋಡ್ತಾ ಇರ್ಬೋದು
243 ಹಾಕಿ ಇಟ್ಕೊಂಡಿದ್ದೆ, ಬಟ್ ಅದು ಮಾರ್ನಿಂಗ್ ಸಿಗಲಿಲ್ಲ ನನಗೆ ಆ ಒಂದು ಇದರಲ್ಲಿ. ಇಫ್ ಇನ್ ಕೇಸ್ ಇದೇನಾದರೂ ಸಿಗುತ್ತೆ ನನಗೆ ಲೈಕ್ 240 ಲೆವೆಲಿಗೆ ಸಿಗುತ್ತೆ ಅಂತಂದರೆ ನನಗೆ ಒಳ್ಳೆ ಒಂದು ರೇಟ್ ಇದನ್ನು ಶಾರ್ಟ್ ಮಾಡೋದಕ್ಕೆ. ಸೊ ನಾನು ಯಾವಾಗಲೂ ಸೆಲ್ಲಿಂಗ್ ಅಂತ ಬಂದಾಗ, ಅದರಲ್ಲೂ ಶಾರ್ಟಿಂಗ್ ಅಂತ ಬಂದಾಗ ಅದರಲ್ಲಿ ಇದನ್ನು ನಾವು ಅಂದರೆ ಲೈಕ್ ಪ್ರೀಮಿಯಮ್, ಈಗ ಎಕ್ಸಾಂಪಲ್ ಈಗ ಫ್ಯೂಚರ್ಸಲ್ಲಿ ಆಪ್ಷನ್ಸಲ್ಲಿ ಏನಿರುತ್ತೆ, ಪ್ರೀಮಿಯಮ್ನ ಡಿ ಕೆ ಮಾಡೋದಕ್ಕೋಸ್ಕರ ಶಾರ್ಟ್ ಮಾಡೋವಂಥದ್ದು ಇರುತ್ತೆ. ಪ್ರೀಮಿಯಮ್ನ ಶಾರ್ಟ್ ಮಾಡ್ತಾರೆ, ಆ ಕಡೆಗೆ ಸೆಲ್ ಮಾಡ್ತಾರೆ. ಸೊ ಅದು ಒಂದು ಬೇರೆ ಮೆಥಡು. ಸೊ ಇಲ್ಲಿ ನಾವು ಸ್ಟಾಕ್ನ ಶಾರ್ಟ್ ಮಾಡ್ತಾ ಇದ್ದೀವಿ ಅಂತಂದಾಗ, ನಾವು ರಿಟೇಲ್ ಟ್ರೇಡರ್ ಅಂತ ಇದ್ದೀವಿ ಅಂತಂದಾಗ, ಸೊ ನೀವು ಈ ಥರ ಸ್ಟಾಕ್ಸಲ್ಲಿ ಎಸ್ಪೆಷಲಿ ಚಿಕ್ಕ ಸ್ಟಾಕ್ಸ್ ಏನಿರ್ತವೆ, ಈ ಥರ ಸ್ಟಾಕ್ಸಲ್ಲಿ ಎಲ್ಲಿ ಬೇಕಲ್ಲಿ ನೀವು ಶಾರ್ಟ್ ಮಾಡಿದ್ರಿ ಅಂತಂದರೆ, ಸೊ ಶ್ಯೂರ್ 100% ಇಲ್ಲಿ ಏನಾಗುತ್ತೆ ಅಂತಂದರೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಸ್ಟಾಕ್ಸಲ್ಲಿ ನಾವು ಏನೇ ಮಾಡಬೇಕು ಅಂತಂದ್ರೆ ಐದರ್ ಬಾಟಮ್ ಬೈಯಿಂಗ್ ಇರಬೇಕು, ಐದರ್ ಟಾಪ್ ಸೆಲ್ಲಿಂಗ್ ಇರಬೇಕು. ಇವೆರಡೇ ಅದಕ್ಕೆ ಪ್ಲೇಸ್. ಇದ್ರ ಮಿಡಲಲ್ಲಿ ಏನಾದರೂ ನೀವು ಬೈ ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂದರೆ ತುಂಬ ಕಷ್ಟ. ಯಾಕಂತಂದರೆ ಈ ITC ಅಂತ ಸ್ಟಾಕ್ಸ್ಗಳಲ್ಲಿ, F&O ಇರೋಂಥ ಸ್ಟಾಕ್ಸ್ಗಳಲ್ಲಿ, ವಾಲ್ಯೂಮ್ ಇರೋಂಥ ಸ್ಟಾಕ್ಸ್ಗಳೆಲ್ಲ ಏನಾಗುತ್ತೆ ಅಂತಂದರೆ, ನೀವು ಎಲ್ಲಾದರೂ ಒಂದು ಪ್ರೈಸ್ ಆ್ಯಕ್ಷನ್ನ ಯೂಸ್ ಮಾಡಿಕೊಂಡು ಇದಾಗುತ್ತೆ ಅಥವಾ ಪ್ರೊಬಾಬಿಲಿಟಿ ಇದೆ ಅಂತೆಲ್ಲ ನಾವು ಅನಲೈಸ್ನ ಮಾಡ್ಬೋದು. ಬಟ್ ಈ ಥರ ಸ್ಟಾಕ್ಸಲ್ಲಿ ಏನಾಗುತ್ತೆ ಅಂದರೆ ಇಮಿಡಿಯೇಟಾಗಿ ಪಂಪ್ ಆಗಿಬಿಡುತ್ತೆ ಕೆಲವೊಂದು ಸಲ. ಸೊ ಕೆಲವೊಂದು ಪ್ರೈಸ್ ಆ್ಯಕ್ಷನ್ ಅದು ರೆಸ್ಪೆಕ್ಟ್ ಮಾಡಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಈ ಥರ ಸ್ಟಾಕ್ಸಲ್ಲಿ ಬಾಟಮ್ ಬೈ ಐದರ್ ಟಾಪ್ ಸೆಲ್ಲಿಂಗ್ ಇದನ್ನು ನಾವು ಹುಡುಕಬೇಕು. ಸೊ ಹಾಗಾಗಿ ನಾನು ನಿನ್ನೆ ವಿಡಿಯೋದಲ್ಲೂ ನಾನು ಅದನ್ನು ಮಾಡಿದ್ದೆ. ಇಲ್ಲೂ ಸಹಿತ ನಾನು ಶಾರ್ಟ್ ಮಾಡ್ತೀನಿ ಅಂತಂದರೆ ನಾನು ಈ ಒಂದು ಲೆವೆಲಲ್ಲಿ ಮಾಡಲ್ಲ. ಯಾಕಂತಂದರೆ ಆಲ್ರೆಡಿ ಈ ಲೆವೆಲ್ ಏನಿದೆ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಬೆಳಗ್ಗೆ ಆಲ್ರೆಡಿ ಈ ಲೆವೆಲಲ್ಲಿ ಇದು ಬಂದು ಒಂದು ಸಲ ಒಂದು ಕರೆಕ್ಷನ್ ಕೊಟ್ಬಿಟ್ಟು ಮತ್ತೆ ಹೋಗ್ತಾ ಇದೆ. ಸೊ ಇನ್ನೊಂದು ಏನಾಗುತ್ತೆ ಅಂತಂದರೆ ಈ 1 ಗಂಟೆ 1:30 ಸುಮಾರು 2 ಗಂಟೆ ಆ್ಯಕ್ಚುಲಿ 12:30 ನಂತರ ಏನಾಗುತ್ತೆ, ಒಂದು ಒಳ್ಳೆ ಮೂಮೆಂಟ್ ಬರೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ನಿಫ್ಟಿಲಾಗಲಿ ಬ್ಯಾಂಕ್ ನಿಫ್ಟಿಲಿ ಯಾವುದರಲ್ಲಾಗಲಿ ಒಂದು ಸ್ಪೈಕ್ ಕೊಡೋಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಆ ರೀಸನ್ನಿಂದ ನಾವು ಏನು ಮಾಡ್ತೀವಿ ಅಂತಂದರೆ ಈ ಟೈಮಲ್ಲಿ ಇಮಿಡಿಯೇಟಾಗಿ ಈ ಲೆವೆಲಲ್ಲಿ ಈಗ ಇಲ್ಲಿ ಬರ್ತಾ ಇದೆ, ಇಲ್ಲಿ ಡಬಲ್ ಟಾಪ್ ಕಾಣ್ತಾ ಇದೆ ಅಂತಂದೇಳಿ ನಾನು ಈ ಥರ ನೋಡ್ಬಿಟ್ರೆ ನನಗೆ ಡಬಲ್ ಟಾಪ್ ಥರನೇ ಅನಿಸುತ್ತೆ. ಓಕೆ, ಇಲ್ಲಿ ಬಂದು ನಾನು ಶಾರ್ಟ್ ಮಾಡ್ತೀನಿ ಅಂತ. ಸೊ ಅದೇನಾಗ್ಬಿಡುತ್ತೆ, ಆಲ್ರೆಡಿ ಒಂದು ಡೀಪ್ ಕರೆಕ್ಷನ್ನ ಈಗ ಈ ಒಂದು ಲೆವೆಲಲ್ಲಿ ತೊಗೊಂಡ್ಬಿಟ್ಟು ಮತ್ತೆ ಮೇಲೆ ಹೋಗ್ತಾರಂಥದ್ದು. ಸೊ ಪ್ರೊಬಾಬಿಲಿಟಿ ಇದನ್ನು ರೆಸ್ಪೆಕ್ಟ್ ಮಾಡಿದ ಮೇಲೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ಮತ್ತೆ ಇಲ್ಲಿ ಬಂದುಬಿಟ್ಟು ಡಬಲ್ ಟಾಪ್ ಥರ ಕಾಣ್ತದೆ ಅಂತ ನಾನು ಶಾರ್ಟ್ ಮಾಡೋದಕ್ಕೆ ಹೋಗಲ್ಲ. ಸೊ ನಾನು ವೇಟ್ ಮಾಡಿಬಿಟ್ಟು ಈ ಒಂದು ಇದರಲ್ಲಿ ಶಾರ್ಟ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಟಾರ್ಗೆಟ್ ಒಂದು ಪ್ರೈಸ್ನ ಅಂದ್ಕೊಂಡಿರೋದು. ಸೊ 240 ರೇಂಜ್ಗೆ ಏನಾದ್ರು ಬಂತು ಅಂತಂದರೆ ಸೊ ನಾನು ಶಾರ್ಟ್ ಮಾಡಬೇಕು ಅಂತಂದರೆ ಆ್ಯಕ್ಚುಲಿ ನಾನು 243 ಅಂತ ಇಟ್ಟಿದ್ದೆ. ಸೊ ಈಗ ನಾನು ವೆಯ್ಟ್ ಮಾಡ್ತೀನಿ. ಸೊ 240 ನಿಯರಿಗೆ ಏನಾದರೂ ಬಂತು ಅಂದರೆ ಮಾತ್ರ ನಾನು ಶಾರ್ಟ್ ಮಾಡ್ತೀನಿ, ಅದರ್ವೈಸ್ ನಾನು ಟ್ರೇಡ್ನಲ್ಲಿ ತೊಗೊಳೋದಕ್ಕೆ ಹೋಗಲ್ಲ. ಸೊ ನೀವು ವಾಲ್ಯೂಮ್ ನೋಡ್ತಾ ಇರ್ಬೋದು, ಆಲ್ರೆಡಿ ಹೀಗೆ ಇನ್ಕ್ರೀಸ್ ಆಗ್ತಾಯಿದೆ ಅಂತಂದೇಳಿ. ಆವಾಗಲೇ ನೋಡ್ತಾನೆ 3 ಲಕ್ಷ 4 ಲಕ್ಷ ಅಲ್ಲ 10 ಲಕ್ಷ ವಾಲ್ಯೂಮು ರೈಸ್ ಆಗ್ತಾಯಿದೆ. ನೋಡಬೇಕು ಇಲ್ಲಿಂದ ಏನಾದರೂ 240 ರೇಂಜಲ್ಲಿ ಏನಾದರೂ ಹೋಯ್ತು ಅಂದರೆ ಸೊ ನನಗೆ ಶಾರ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಸಿಗುತ್ತೆ. ನಾನು ಅಲ್ಲಿ ನಿಯರ್ ಬಂದಾಗ ನಾನು ಆರ್ಡರ್ ಹಾಕಿರ್ತೀನಿ. ಸೊ ಮತ್ತೆ ಆರ್ಡರ್ ಹಾಕೋದು ಕ್ಯಾನ್ಸಲ್ ಮಾಡೋದಾಗುತ್ತೆ. ಆ ರೇಂಜಲ್ಲಿ ಬಂತಂದರೆ ಮಾತ್ರ ಆರ್ಡರ್ ಹಾಕಿಬಿಟ್ಟು ನಾನು ವೇಟ್ ಮಾಡ್ತೀನಿ. ನಾನು ಅಪ್ಡೇಟ್ ಮಾಡ್ತೀನಿ ಇನ್ ಕೇಸ್ ನಾನು ಏನಾದರೂ ಟ್ರೇಡ್ ತೊಗೊಂಡೆ ಅಂತಂದರೆ. ಸೊ STC ಇಂಡಿಯಾನ ನಾನು ಟ್ರೈ ಮಾಡಿದೆ. ಸೊ ಅದು ನನಗೆ ಆ ಲೆವೆಲಲ್ಲಿ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಇನ್ನೊಂದು ಫೇಸ್ 3Q ಅಂತಂದೇಳಿ ಒಂದು ಸ್ಟಾಕ್ನ ಶಾರ್ಟ್ ಮಾಡಿದ್ದೀನಿ. ಸೊ ನನ್ನ ಸ್ಟಾಕ್ 562.91 ಆಲ್ಮೋಸ್ಟ್ 563ಗೆ ನಾನು ಅದನ್ನು ಸೆಲ್ ಮಾಡಿದ್ದೀನಿ. ಸೊ 550 ಕ್ವಾಂಟಿಟಿ ಹಾಕಿದ್ದೀನಿ. ಸೊ ಇಮಿಡಿಯೇಟಾಗಿ ಒಂದು 3-4-5 ಪಾಯಿಂಟ್ಸ್ ಆ ಥರ ಬಂತು ಅಂತಂದರೆ ನಾನು ಎಕ್ಸಿಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ಟಾಕು ನೋಡಿದರೆ ಇಲ್ಲಿಂದ ಒಂದು ಕಂಟಿನ್ಯೂಸ್ ಆಗಿ ಒಂದು ಮೂಮೆಂಟ್ ಕೊಟ್ಟಿದೆ. ಅಂದರೆ 525 ಅಂತ 45 ಪಾಯಿಂಟ್ಸ್ ಏನಿದೆ, ಫುಲ್ ಒಂದು 10% ಮೂಮೆಂಟು ಕಂಟಿನ್ಯೂಸ್ ಆಗಿ ಗ್ರೀನ್ ಕ್ಯಾಂಡಲ್ನ ಮಾಡಿದೆ. ಸೊ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ ಇಲ್ಲಿಂದ ಅಟ್ಲೀಸ್ಟ್ ಇದು 550 ರೇಂಜ್ವರೆಗೂ ಏನಾದರೂ ಬರೋಂಥ ಚಾನ್ಸಸ್ಸು ಇದೆ. ಅಂದರೆ ಈ ಲೆವೆಲಲ್ಲಿ ಅರೌಂಡ್ ಲೆವೆಲಿಗೆ ಬರೋಂಥ ಚಾನ್ಸಸ್ಸು ಇದೆ. ಸೊ ನಾನು ನೋಡ್ಕೊಂಡ್ಬಿಟ್ಟು ಇನ್ ಕೇಸ್ ಒಂದು 5-6 ಪಾಯಿಂಟಲ್ಲಿ ಆ ರೇಂಜಲ್ಲಿ ಇಮಿಡಿಯೇಟಾಗಿ ಬಂತು ಅಂದ್ರೆ ಸಹಿತ ನಾನು ಇಲ್ಲಿ ಎಕ್ಸಿಟ್ ಆಗ್ತೀನಿ. ಸೊ ನಾನು ಸ್ವಲ್ಪ ಟಾಪಲ್ಲೇ ಸೆಲ್ ಮಾಡಿದ್ದೀನಿ. ಸೊ ಟಾಪ್ ಸೆಲ್ಲಿಂಗ್ ಅಂದರೆ ನಾನು ಈ ಥರ ಟಾಪ್ನ ಅಂದರೆ ಹುಡುಕ್ಬಿಟ್ಟು ಸೊ ಎಲ್ಲಿ ಹೈಯೆಸ್ಟ್ ಪಾಯಿಂಟಲ್ಲಿ ಇದು ಆಗುತ್ತೆ, ಆಮೇಲೆ ನಾನು ಕ್ಯಾಂಡಲ್ಸ್ಗಳನ್ನ ಸಹಿತ ನೋಡ್ತೀನಿ. ಇಲ್ಲಿ ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ಸ್ ಏನು ಆಗ್ತಾ ಇದೆ, ಇದರ ಎಫೆಕ್ಟ್ ಏನಾಗುತ್ತೆ ಅಂತಂದರೆ ಒಂದು ರಿಟ್ರೇಸ್ಮೆಂಟ್ ಬರುತ್ತೆ. ಸೊ ಹಾಗಾಗಿ ಇದನ್ನು ನಾನು ಶಾರ್ಟ್ ಮಾಡಿರೋಂಥದ್ದು. ಸೊ ನೋಡೋಣ, ಇಲ್ಲಿ ನಾನು 563 ಅರೌಂಡ್ ನಾನು ಶಾರ್ಟ್ ಮಾಡಿದ್ದೀನಿ. ಸೊ ಏನಾಗುತ್ತೆ ಅಂತ ಈಗ ಆಲ್ಮೋಸ್ಟ್ ನಾನು ಲಾಸಲ್ಲಿ ನಡೀತಾ ಇದೆ 3000 ಆ ಥರ. ಸೊ ಮ್ಯಾಕ್ಸಿಮಮ್ ಲಾಸ್ ಆದರೆ 4000 ಆ ಥರ ನನಗೆ ಲಾಸ್ ಆಗೋಂಥ ಚಾನ್ಸಸ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಆಗೋಲ್ಲ. ಸೊ ಒನ್ಸ್ ಇದು ಕೆಳಗೆ ಬಂತು ಅಂದರೆ ಒಂದು ಒಳ್ಳೆ ಡೌನ್ಫಾಲ್ಸ್ ಇರುತ್ತೆ ನಮಗೆ ಇಲ್ಲಿಂದ ನೋಡ್ಬೋದು. ಸೊ ನಾವು ಇಲ್ಲಿ ಫಸ್ಟ್ ಡೈಲಿ ಟೈಮ್ ಫ್ರೇಮಿಗೆ ಹೋಗಬೇಡ. ಸೊ ಈ ಸ್ಟಾಕು ನೋಡ್ತಾ ಇರ್ಬೋದು. ಸೊ ಈ ಒಂದು ಲೆವೆಲಲ್ಲಿ 545 ರೇಂಜಲ್ಲಿ ಏನು ಸ್ಟಾಕ್ ಒಂದು ಒಳ್ಳೆ ಬ್ರೇಕೌಟ್ ಏನು ಕೊಟ್ಟಿದೆ.
ಸೊ ಹಾಗಾಗ್ಬಿಟ್ಟು ನಾನು ಒಂದು ಸ್ಕ್ಯಾಲ್ಪಿಂಗ್ ಟ್ರೇಡ್ ಅಂದರೆ ಇಮಿಡಿಯೇಟಾಗಿ ಪ್ರಾಫಿಟ್ನ ಬುಕ್ ಮಾಡೋ ಅಂಥದ್ದು. ಸೊ ಅಂದರೆ ಒಂದು ಕಂಟಿನ್ಯೂಸ್ ಆಗಿ ಏನು ಒಂದು ಟ್ರೆಂಡ್ ಹೋಗಿದೆ, ಒಂದು 5-6 ಕ್ಯಾಂಡಲ್ ಏನು ಮೇಲ್ಗಡೆ ಹೋಗಿದೆ, ಸೊ ಒಂದು ರಿಟ್ರೇಸ್ಮೆಂಟ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದ್ರ ಬೇಸ್ ಮೇಲೆ ನಾನು ಅಲ್ಲಿ ಶಾರ್ಟ್ ಮಾಡಿರೋವಂಥದ್ದು. ಸ್ವಲ್ಪ ರಿಸ್ಕಿ ಅಂತ ಅನ್ನಿಸ್ತಾ ಇದೆ 563 ನಾನು ಮಾಡಿರೋವಂಥದ್ದು. ಸೊ ಬಟ್ ಕೆಳಗಡೆ ಬಂತು ಅಂತಂದರೆ 550 ರೇಂಜಲ್ಲದಂತರೂ ಬರೋವಂಥ ಚಾನ್ಸಸ್ ಚೆನ್ನಾಗಿರುತ್ತೆ. ಸೊ ಅದು ವೇಟಿಂಗ್ ಒಂದು ಲೆವೆಲ್ಗೆ. ಸೊ ಸ್ಟಾಕ್ ನೋಡಿದರೆ ಹಂಗೆ ಕಂಟಿನ್ಯೂಸ್ ಆಗಿ ವಿವಪ್ ಮೇಲೇ ಇದೆ. ಇಲ್ಲೊಂದು ಸ್ವಲ್ಪ ಸಪೋರ್ಟ್ ತೊಗೊಂಡ್ಬಿಟ್ಟು ಸ್ವಲ್ಪ ಕೆಳಗೆ ಬಂದಂಗೆ ಮಾಡಿ ನಂತರ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದೆ. ವಿವಪ್ ಲೆವೆಲ್ ನೋಡಿದ್ರೆ 543 ರೇಂಜ್ ತೋರಿಸ್ತಾ ಇದೆ. ಸೊ ಅಟ್ಲೀಸ್ಟ್ ಇದು 550ವರೆಗಾದರೂ ಬರಬೇಕು. ನಾನು ಶಾರ್ಟ್ ಮಾಡೋದು 563 ರೇಂಜ್ಗೆ. ಸೊ ನೋಡೋಣ ಏನಾಗುತ್ತೆ, ಲಾಸ್ ಬುಕ್ ಮಾಡ್ತೀವ ಅಥವಾ ಪ್ರಾಫಿಟ್ ಬುಕ್ ಮಾಡ್ತೀವ ಅಂತಂದೇಳಿ. ಫೈವ್ ಸಿಕ್ಸ್ಟಿಯಲ್ಲಿ ಈ ಒಂದು ರೇಂಜಲ್ಲಿ ಏನು ಮಾರುಬೋಜು ಕ್ಯಾಂಡಲ್ ಕಂಪ್ಲೀಟ್ ಕ್ಯಾಂಡಲ್ ಏನಾಗಿದೆ ಅದಾಗಿದ್ದ ನಂತರ ನಮಗೆ ಇಲ್ಲಿ ವಿಕ್ಸ್ ಕಾಣ್ತದೆ ಈ ಒಂದು ಅಪ್ಪರ್ ಲೆವೆಲಲ್ಲಿ. ಸೊ ಹಾಗಾಗಿ ಒಂದು ಸ್ವಲ್ಪ ಸೆಲ್ಲಿಂಗ್ ಬರೋಂಥ ಚಾನ್ಸಸ್ ಇದೆ. ಅದಾಗಿ ಇನ್ನೊಂದು ನೋಡಿದ್ರೆ ಇಲ್ಲಿ 560 ಲೆವೆಲ್ ಕಂಟಿನ್ಯೂಸ್ ಆಗಿ ಅಂದರೆ ಈ ಒಂದು ಲೆವೆಲಲ್ಲಿ ಕೆಳಗಡೆ ನಮಗೂ ಸಹಿತ ಈ ಒಂದು ಪಾಯಿಂಟಲ್ಲಿ ನಮಗೆ ವಿಕ್ಸ್ ಕಾಣ್ತಾ ಇದೆ ಈ ಕೆಳಗಡೆ ಈ ಲೆವೆಲ್ 560 ಲೆವೆಲ್. ಸೊ ಹಂಗೆ ಅದರ ಅರ್ಥ ಇಲ್ಲಿ ಮೀನ್ಸ್ ಈ ಒಂದು ಝೋನಲ್ಲಿ ಒಂದು ಸ್ವಲ್ಪ ಬೈಯರ್ಸ್ ಅಕ್ಯುಮುಲೇಟ್ ಆಗ್ತಾ ಇದ್ದಾರೆ. ಯಾಕಂತಂದರೆ ಸ್ಟಾಕು ಏನೋ ಒಂದು ಮೂಮೆಂಟ್ ಕೊಡ್ತು, ಅದಾದಮೇಲೆ ಇದು 4ನೇ ಕ್ಯಾಂಡಲು. ಸೊ ಕಂಟಿನ್ಯೂಸ್ ಆಗಿ ಈ ಒಂದು ರೇಂಜಲ್ಲಿ ಅಂದರೆ 570 to 560 ಈ ಒಂದು 10 ಪಾಯಿಂಟ್ ರೇಂಜಲ್ಲಿ ಹೋಲ್ಡ್ ಮಾಡ್ತಾ ಇದೆ. ಸೊ ಒನ್ಸ್ ಇದು 560 ಏನಾದ್ರು ಬ್ರೇಕ್ ಆಯಿತು ಕೆಳಗಡೆ ಅಂತಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ 550ವರೆಗೂ ಆ ಥರದ ರೇಂಜ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆ ರೀಸನಿಂದ ನಾನು ನೋಡ್ಕೊಂಬಿಟ್ಟು ಇದನ್ನು ಶಾರ್ಟ್ ಮಾಡಿರೋಂಥದ್ದು. ಸೊ ಇದು 560 ಕೆಳಗಡೆ ಬ್ರೇಕ್ ಆಯಿತು ಅಂತಂದರೆ ಒಂದು 550 ಲೆವೆಲ್ವರೆಗೂ ನೋಡ್ಬೋದು. ಬಟ್ ಅಲ್ಲಿವರೆಗೂ ನಾವು ಟಾರ್ಗೆಟ್ವರೆಗೂ ವೇಟ್ ಮಾಡಬೇಕಂತೇನಿಲ್ಲ. ಆಲ್ಮೋಸ್ಟ್ ಇನ್ನೂ 1 ಅವರ್ ಇದೆ. MOS ಆರ್ಡರ್ ಹಿಡಿದ್ರು 320 ಒಳಗಡೆ ನಾವು ಎಕ್ಸಿಟ್ ಮಾಡಬೇಕು. ಸೊ ಹಾಗಾಗಿ ನಾನು ಇಮಿಡಿಯೇಟಾಗಿ ಇದು ಬಂತು ಅಂದರೆ ನಾನು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಗಡೆ ಬರ್ತೀನಿ. ಲೈಕ್ ಒಂದು 5 ಪಾಯಿಂಟ್ಸ್ ಆ ಥರ ಬಂದು ಸಹಿತ ಹೊರಗಡೆ ಬರ್ತೀನಿ. ಸೊ ನೋಡೋಣ ಏನಾಗುತ್ತೆ ಅಂತಂದೇಳಿ. ಸೊ ಆಲ್ಮೋಸ್ಟ್ ಇಲ್ಲಿ ಬಂದಿರೋಂಥ ಪ್ರಾಫಿಟ್ ಇಲ್ಲಿ ತೊಗೊಂಡು ಹೋಗ್ತಾ ಇದೆ. ಸೊ ಏನು ಅಂತ ಒಂದು 1000 ರೂಪೀಸ್ ಆ ಥರ ಲಾಸಲ್ಲಿ ಇರ್ತೀನಿ. ಇನ್ ಕೇಸ್ ನಾನು ಲಾಸು ಬುಕ್ ಮಾಡಿದ್ರು ಸಹಿತ ಅಂತೇನು ದೊಡ್ಡ ಲಾಸ್ ಏನಾಗಲ್ಲ ನನಗೆ. $570 ಒಂದು ಸಿಕ್ಕಿದ್ರೆ ತುಂಬ ಚೆನ್ನಾಗಿರೋದು. ಒಂದು ಸ್ವಲ್ಪ ಒಂದು 7.5 ಪಾಯಿಂಟ್ಸ್ ಸ್ವಲ್ಪ ಕೆಳಗಡೆ ಎಂಟ್ರಿ ಆದ್ವಿ ಅಂತ ಅನ್ಕೊತೀನಿ ಈ ಲೆವೆಲಲ್ಲಿ. ನಾನು ಅರೌಂಡ್ ನಾವೇನಾದರೂ 575 ಈ ಒಂದು ಲೆವೆಲಲ್ಲಿ ಎಂಟ್ರಿ ಆಗಿದ್ರೆ ಚೆನ್ನಾಗಿರೋದು. ಇಮಿಡಿಯೇಟಾಗಿ ನಮ್ಗೆ ಆಲ್ರೆಡಿ ಸಿಕ್ಬಿಟ್ಟಿರೋದು. ಇನ್ ಕೇಸ್ ಎಂಟ್ರಿ ಆಗಿದ್ದರೆ ಒಂದು 8 ಪಾಯಿಂಟ್ ಸಿಕ್ಬಿಟ್ಟಿರೋದು ನಮಗೆ. ಬಟ್ ಎಂಟ್ರಿ ಆಗಿರೋದು 563ಗೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಐದಾರು ನನಗೆ ಒಂದು ಇದು ಇರುತ್ತೆ, ಕಾಸ್ಟ್ ಇರ್ತೀನಿ, ಏನೊಂದು 1000 ಹತ್ರ ಲಾಸ್ ಆಗ್ಬೋದು ಅಷ್ಟೇ. ಸೊ ಹಾಗೆ ಗೌರ್ಮೆಂಟಿಂದ ಈಗ ಆಲ್ರೆಡಿ F&Oಗೆಲ್ಲ STTನ ಜಾಸ್ತಿ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಕಾಂಟ್ರಾಕ್ಟ್ ನೋಟ್ ಓಪನ್ ಮಾಡಿದರೆ ಸೊ ಆಲ್ಮೋಸ್ಟ್ 454 ತೋರಿಸ್ತಾ ಇದೆ. ಅದನ್ನೆಲ್ಲ ಸ್ಕ್ವೇರ್ ಆಫ್ ಮಾಡಿದ್ರೆ ಅದು ಕಡಿಮೆ ತೋರಿಸುತ್ತೆ. ಬಟ್ STTನಲ್ಲಿ ನೋಡ್ತಾ ಇರ್ಬೋದು 371 ತೋರಿಸ್ತಾ ಇದೆ. ಸೊ ಬ್ರೋಕರ್ ತೊಗೊಳ್ತಾರೆ ಅಮೌಂಟ್ ನೋಡ್ಬೇಕು ನೀವು, ಹಾಗೆ ಗೌರ್ಮೆಂಟ್ ತೊಗೊಳ್ತಾರೆ ಅಮೌಂಟ್ನ ನೀವು ನೋಡ್ತಿರ್ಬೇಕು. ಸೊ ಈ ಥರ ಅಂದರೆ ಲೈಕ್ ಮಾಡಿದ್ದೆಲ್ಲ ಲೈಕ್ ಗೌರ್ಮೆಂಟೇ ತೊಗೊಳ್ತಾರೋ ಲೆಕ್ಕದಲ್ಲಿದೆ. ಇನ್ ಕೇಸ್ ನೀವು ಲಾಸ್ ಅಲ್ಲಾದ್ರೂ ಲಾಭ ಅಲ್ಲಾದರೂ ಇರಿ, ಇಟ್ ಡಸಂಟ್ ಮ್ಯಾಟರ್. ಬ್ರೋಕರ್ ತೊಗೊಳೋದಕ್ಕಿಂತ ಜಾಸ್ತಿ ಒಂದು ಗೌರ್ಮೆಂಟ್ನವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು STC ಆರ್ಡರ್ ಹಾಕಿಟ್ಟಿದ್ದೆ 240ಗೆ ಬರುತ್ತೆ ಅಂತ ಅಂದ್ಕೊಂಡು. ಬಟ್ ಅದು ಈ ರೇಂಜಲ್ಲಿ ತುಂಬ ಆಟಾಡ್ತಾ ಇತ್ತು. ಲೈಕ್ ಮೇಲೆ ಈ ಒಂದು ಪಾಯಿಂಟಲ್ಲಿ ಅದು ಹೋಯ್ತಲ್ಲ. ಸೊ ನಾನು ಅಂದ್ಕೊಂಡು ಇಲ್ಲಿಂದ ರೀಚ್ ಆಗುತ್ತೆ ಅಂತ ನಾನು 240 ಹಾಕ್ಕೊಂಡೆ. ಬಟ್ ಅದು ಮತ್ತೆ ಕೆಳಗಡೆ ಬಂತು. ಸೊ ಹಾಗಾಗ್ಬಿಟ್ಟು ನಾನು ಇದನ್ನು ಮಾಡಿದೆ, ಬೇಡ ಅಂತಂದೇಳಿ. ಸೊ ಆಲ್ಮೋಸ್ಟ್ ಒಂದೇ ದಿವಸದಲ್ಲೇ 90 ಪಾಯಿಂಟ್ಸ್ ಹತ್ರ ರೈಸ್ ಆಗಿದೆ. ಒಂದು ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬರಲೇಬೇಕು 560 ಆ ರೇಂಜಲ್ಲಿ. ಆಮೇಲೆ ನಾವು ಒಂದು ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ. ಸೊ ಕಂಪ್ಲೀಟ್ ಕ್ಯಾಂಡಲ್ ನೋಡ್ತಾ ಇರ್ಬೋದು ನೀವು. ನಾನು ಎಂಟ್ರಿ ಆಗೋದು ರೀಸನ್ ಇನ್ನೊಂದು ಏನು ಅಂತಂದರೆ, ಸೊ ಕಂಪ್ಲೀಟಾಗಿ ನಿಮ್ಮ ಮೂಮೆಂಟ್ ಆದಾಗ ನಿಮಗೆ ಒಂದು ಮಾರುಬೋಜೋ ಕ್ಯಾಂಡಲ್ ಎಲ್ಲೂ ಕ್ಲೋಸಿಂಗ್ ಥರ ಕಾಣ್ತಾ ಇಲ್ಲ ಬೈಯಿಂಗಲ್ಲಿ. ಲಾಸ್ಟ್ ಒಂದು ಮೂಮೆಂಟಲ್ಲಿ ಏನಾಗ್ತಿದೆ ನಮಗೆ ಅಂತಂದರೆ ಲೈಕ್ ಈ ಒಂದು ಪಾಯಿಂಟಲ್ಲಿ ಸ್ವಲ್ಪ ಸೆಲ್ಲಿಂಗ್ ಬರ್ತಾ ಇದೆ.
ಅದೇ ರೀತಿ ಇಲ್ಲೊಂದು ಕ್ಯಾಂಡಲ್ ನೋಡ್ತಾ ಇರ್ಬೋದು, ಇಲ್ಲೊಂದು ಕ್ಯಾಂಡಲ್ ನೋಡ್ತಾ ಇರ್ಬೋದು. ಆಮೇಲೆ ಈ ಒಂದು ಕ್ಯಾಂಡಲ್ಸ್ ಇದೆ, ಇದು ಹೋಗ್ಬಿಟ್ಟು ಮತ್ತು ಫುಲ್ ರಿಜೆಕ್ಷನ್ ತೊಗೊಂಡಿರೋವಂಥದ್ದು. ಸೊ ಹಾಗಾಗಿ ಒಂದು ಸೆಲ್ಲಿಂಗ್ ಪ್ರೆಷರ್ ಇದರಲ್ಲಿ ಬರ್ಬೋದು, ಲೈಕ್ 550ವರೆಗೂ ಬರ್ಬೋದು ಅಂತ. ಸೊ ಸ್ಟಾಕು ಒಳ್ಳೆ ಬ್ರೇಕೌಟೇ ಕೊಟ್ಟಿದೆ. 500 ಲೆವೆಲಿಗೆ ನೀವು ನೋಡ್ತಾ ಇರ್ಬೋದು. ಒಳ್ಳೆ ಲೈಕ್ ಲಾಸ್ಟ್ ಇಯರ್ ಅಕ್ಟೋಬರಿಂದ ಸ್ಟಾಕು 500 ಲೆವೆಲ್ನ ಸ್ಟ್ರಗಲ್ ಮಾಡ್ತಾಯಿತ್ತು ವೀಕ್ಲಿ ಟೈಮ್ ಫ್ರೇಮಲ್ಲಿ. ಸೊ ಈ ವರ್ಷ ಅದು ಒಂದು ಒಳ್ಳೆ ಬ್ರೇಕೌಟ್ ಕೊಟ್ಟಿದೆ. ಅಂದರೆ ನಾನು ನಿಮಗೆ ಅದಕ್ಕೆ ಹೇಳೋದು, ಸೊ ಕ್ಯಾಂಡಲ್ನ ಅನಾಲಿಸಿಸ್ ಮಾಡಬೇಕಾದ್ರೆ ಡೈಲಿ ಟೈಮ್ ಫ್ರೇಮ್, ವೀಕ್ಲಿ ಟೈಮ್ ಫ್ರೇಮ್ದು ಸೈಕಾಲಜಿ ಸ್ವಲ್ಪ ಅಲ್ಲೇ ಸೇಮೇ ಇರುತ್ತೆ. ಸೊ ಇಲ್ಲಿ ನೋಡಿ, ವೀಕ್ಲಿ ಟೈಮ್ ಫ್ರೇಮಲ್ಲಿ ಕೌಂಟ್ ಒಂದು ದೊಡ್ಡ ಬುಲ್ಲಿಶ್ ಕ್ಯಾಂಡಲ್ ಆಗಿದೆ. ಅದಾದಮೇಲೆ ನೀವು ಇಲ್ಲಾದ್ರೂ ಎಂಟ್ರಿ ಆಗಿದ್ರಿ ಅಂತಂತಂದರೆ ಪ್ರೊಬ್ಯಾಬಿಲಿಟಿ ಏನಾಗುತ್ತೆ, ಈ ಥರದ್ದೊಂದು ಕ್ಯಾಂಡಲ್ ಆದಾಗ ಸೊ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಅದೇನಾಗೋದು, ಒಂದು ಚಿಕ್ಕ ಪ್ರಾಫಿಟ್ ಬುಕ್ಕಿಂಗ್ ಬಂದುಬಿಟ್ಟು ಈ ಥರ ಮೇಲೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಯಾರು ಟ್ರ್ಯಾಪ್ ಎಂಟ್ರಿ ಆಗಿಬಿಟ್ಟಿರ್ತಾರೆ, ಅವ್ರು ಆಲ್ರೆಡಿ ಇಲ್ಲಿವರೆಗೂ ಬಂದ ತಕ್ಷಣ ಆಲ್ರೆಡಿ ಅವ್ರು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಆಲ್ಮೋಸ್ಟ್ ಜನ ಏನು ಮಾಡ್ತಾರೆ, ಇಲ್ಲಿಂದ ಎಕ್ಸಿಟ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇಲ್ಲಿಂದ ಇದು ಎಷ್ಟು ಪಾಯಿಂಟ್ ಬಂತು ಅಂತ ನೋಡೋದಾದರೆ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿಗೆ 7% ಬಿದ್ದಿದೆ. ಸೊ 7% ಅವ್ರಿಗೆ ಯಾರು ತರ್ಕೊಳ್ಳೋದಿಲ್ಲ. ಸೊ ಇಮಿಡಿಯೇಟಾಗಿ ಎಕ್ಸಿಟ್ ಆಗಿಬಿಡ್ತಾರೆ. ಸೊ ಅದಕ್ಕೆ ಯಾವಾಗ ದೊಡ್ಡ ಕ್ಯಾಂಡಲ್ಗಳು ರೆಡ್ ಆಗಲಿ ಗ್ರೀನ್ ಆಗಲಿ ಆದಾಗ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಏನಾದರೂ ಇದು 50% 60% ಏನಾದರೂ ರೀಟ್ರೇಸ್ ಆಯಿತು ಅಂದರೆ ಈ ಲೆವೆಲಲ್ಲಿ ಇಟ್ಸ್ ಬೆಟರ್ ನೀವು ಅಲ್ಲಿಗೆ ಇದನ್ನು ಮಾಡೋದಕ್ಕೆ. ಅವಾಗ ನೀವು ಸ್ಟಾಪ್ ಲಾಸ್ ಒಂದು ಚಿಕ್ಕದಾಗುತ್ತೆ. ಸೊ ಲಾಸ್ ಆದರೂ ಒಂದು ಸ್ವಲ್ಪ ಕಡಿಮೆ ಲಾಸ್ ಆಗೋಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ದೊಡ್ಡ ಗ್ರೀನ್ ಕ್ಯಾಂಡಲ್ ಆದಾಗ ಬೈಯಿಂಗ್ನ ಇಮಿಡಿಯೇಟಾಗಿ ಬೈ ಮಾಡೋದನ್ನ ಅವಾಯ್ಡ್ ಮಾಡಿ. ಇದು ಟೈಮ್ ಫ್ರೇಮ್ ಯಾವುದೇ ಆಗಲಿ, ಸೈಕಾಲಜಿ ವಿಲ್ ಬಿ ದ ಸೇಮ್. ಅದು ವೀಕ್ಲಿ ಟೈಮ್ ಫ್ರೇಮ್ ಆದರೂ ಸಹಿತ ಆಗಲಿ ಅಥವಾ ಡೈಲಿ ಟೈಮ್ ಫ್ರೇಮ್ ಆದರೂ ಆಗಲಿ, ಇದನ್ನು ನೋಡ್ಕೊಂಡ್ಬಿಟ್ಟು ಎಂಟ್ರಿ ಆಗಬೇಕು. ಟ್ರೇಡ್ ಮಿಸ್ ಆದರೂ ಪರವಾಗಿಲ್ಲ, ಸುಮಾರು ಸ್ಟಾಕ್ಸ್ ಇದೆ. ಸೊ ಇದೇ ಸ್ಟಾಕಲ್ಲೇ ದುಡ್ಡು ಮಾಡ್ಬೇಕಂತ ಇರೋದಿಲ್ಲ. ಸೊ ಆ ಒಂದು ಇದರಲ್ಲಿ ನಾವು ವಿಚಾರ ಮಾಡಬೇಕಾಗತ್ತೆ. ಓಕೆ, ಇದು ತುಂಬ ಒಂದು ಲೆವೆಲಲ್ಲಿ ಹೋಲ್ಡ್ ಮಾಡ್ತಾ ಇದೆ. ಸೊ ಪ್ರಾಬಬಿಲಿಟಿ ಏನಾದರೂ ಕೆಳಗೆ ಬರೋದು ಕಾಣಿಸುತ್ತೆ. ವಿಕ್ಸ್ ಚೆನ್ನಾಗಿದೆ, ಬಟ್ ಹೊಡೀತು ಅಂದರೆ ಒಂದೇ ಕ್ಯಾಂಡಲ್ ಏನಾದರೂ ಹೊಡೆಯೋಂಥ ಚಾನ್ಸಸ್ಸು ಜಾಸ್ತಿ ಇದೆ. ಲೈಕ್ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಬರೋಂಥ ಚಾನ್ಸಸ್ ಇದೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತಂದೇಳಿ. ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದನ್ನು ಆ ಟ್ರೇಡ್ ತೊಗೊಂಡಿರೋದ್ರಿಂದ ಸೊ ಈ ಟ್ರೇಡು ಸಿಕ್ಕಾಪಟ್ಟೆ ಟ್ರೇಡ್ಸ್ನ ತೊಗೊಂಡ್ರೆ ಆಮೇಲೆ ಸೈಕಾಲಜಿ ಡಿಸ್ಟರ್ಬ್ ಆಗುತ್ತೆ. ಎಲ್ಲ ಟ್ರೇಡ್ಸ್ನು ಮತ್ತೆ ನೋಡ್ಬೇಕು, ಇದು ಮಾಡೋದಕ್ಕಾಗುತ್ತೆ. ಸೊ ಸ್ಕ್ಯಾಲ್ಪಿಂಗಲ್ಲಿ ಆ ಥರ 3, 4, 5 ಪೊಸಿಷನ್ ಎಟ್ ಎ ಟೈಮ್ ತೊಗೊಂಡು ಮಾಡೋದಕ್ಕಾಗಲ್ಲ. ಸೊ ಒಂದು ಪೊಸಿಷನ್ ಏನಾಗಿದೆ ಇಮಿಡಿಯೇಟಾಗಿ ಅದನ್ನು ನೋಡ್ಕೊಂಡು ಅದನ್ನು ಹೊರಗೆ ಬರೋದಕ್ಕೆ ಟ್ರೈ ಮಾಡಬೇಕು. ಸೊ ಅಲ್ಲಿ ನಾವು 4 ಟ್ರೇಡ್ ಹಾಕೊಂಡು ಬಿಟ್ವಿ ಅಂತಂದರೆ ಸ್ಕ್ಯಾಲ್ಪಿಂಗಲ್ಲಿ ಸಿಕ್ಕಾಕೊಳ್ಳೋವಂಥ ಚಾನ್ಸಸ್, ಅಂದರೆ ಒಂದು ಎಕ್ಸಿಟ್ ಮಾಡಿಬಿಟ್ಟು ಒಂದು ಇದನ್ನು ಮಾಡೋದಕ್ಕೆ ಇದಾಗುತ್ತೆ, ಸ್ವಲ್ಪ ಸೈಕಾಲಜಿ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ನಾರ್ಮಲಾಗಿ ಯಾವ ಥರ ಮಾಡ್ತೀನಿ ಅಂದರೆ, ಸೊ ಒಂದು ಟ್ರೇಡ್ ತೊಗೊಂಡಾಗ ಸೊ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಟ್ರೇಡ್ಗೆ ಎಂಟ್ರಿ ಆಗುವಂಥದ್ದು. ಸೊ ನೋಡೋಣ ಇದೇನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ನೋಡ್ತಾ ಇರ್ಬೋದು, ಒಂದು ಕಂಪ್ಲೀಟ್ ರೆಡ್ ಕ್ಯಾಂಡಲ್ ಆಗ್ತಾಯಿದೆ. ಸೊ ಇದು ಹಿಂಗೆ ಕಂಟಿನ್ಯೂ ಆಯಿತು ಅಂತಂದರೆ, ಅಂದರೆ ಒಂದು ಕಂಟಿನ್ಯೂ ಒಂದು ಇದು ಬಂತು ಅಂದರೆ ಒಂದು ಒಳ್ಳೆ ಪ್ರಾಫಿಟ್ನ ಬುಕ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ಕಾಸ್ಟ್ ಇದ್ದೀವಿ ಏನಂತ ಒಂದು ಪ್ರಾಫಿಟ್ ಕಾಣ್ತಾ ಇಲ್ಲ. ಸೊ 560 ಬ್ರೇಕ್ ಆಯಿತು ಅಂದರೆ ಒಂದು ಒಳ್ಳೆ ಮೂಮೆಂಟ್ ಬರುತ್ತೆ. ಸೊ ಈ ಲೆವೆಲ್ ತುಂಬ ಹೋಲ್ಡ್ ಮಾಡ್ತಾ ಇದೆ ಅದು. ಸೊ ಬ್ರೇಕ್ ಆಗಬೇಕು 560 ನಮಗೆ. ಕಂಪ್ನಿ ಮೈಕ್ರೋ ಕ್ಯಾಪ್ ಇದು. ಸೊ ಈಸಿಲಿ ಇದನ್ನು ಪಂಪ್ ಆ್ಯಂಡ್ ಡಂಪ್ನ ಮಾಡ್ಬೋದು. ಸೊ 1161 ಕೋಟಿ ಇರೋಂಥದ್ದು.
ಕಂಪ್ನಿ ಲೊಕೇಶನ್ನು ರೆಸ್ಟ್ ಆಫ್ ದ ವರ್ಲ್ಡಲ್ಲೇ 90% ಇದು ಇದೆ, ಅದು ಮೇ ಬಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ 10% ಅಷ್ಟೇ ಅವರ ಆಪ್ರೇಷನಲ್ಲಿ ಇಂಡಿಯಾದಲ್ಲಿ ಮಾಡ್ತಾರಂಥದ್ದು. ಸೊ ಫಿನಾನ್ಸಲ್ಲಿ ಹೋದ್ರೆ ಅಂಥ ಏನು ಇದು ಇಲ್ಲ. ಸೊ ನಾನು ಇದು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನಿಮಗೆ ಎಷ್ಟು ತುಂಬ ಈಸಿ ಇದು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ತುಂಬ ಈಸಿಯಾಗಿ ಸಡನ್ನಾಗಿ ಐಡೆಂಟಿಫೈ ಮಾಡ್ಬೋದು. ಏನಾಗ್ತಾಯಿದೆ, ರೆವೆನ್ಯೂ ಹೇಗೆ ನೋಡೋದು, ಕಂಪ್ನಿ ಯಾವ ಥರ ಕೆಲಸ ಮಾಡ್ತದೆ, ಯಾವ ಇದರಲ್ಲಿ ಜಾಸ್ತಿ ಇದೆ, ಎಕ್ಸ್ಪೋರ್ಟಿಂಗ್ ಇದೆಯಾ, ಏನಿದೆ ಅಂತಂದೇಳಿ ತುಂಬ ಈಸಿ ಇರುತ್ತೆ. ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನೋಡೋಣ ಇದೇ ರೇಂಜಲ್ಲಿ ಆಟಾಡ್ತಾ ಇದೆ ಏನಾಗುತ್ತೆ ಅಂತ. ಸೊ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ನಾನು ಇಲ್ಲಿ ಪೌಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ಅದು ಮೂಮೆಂಟ್ ಆ ಥರ ಬರೋಂಗೆ ಕಾಣಿಸ್ತು ಅಂತಂದಾಗ ನಾನು ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ನೀವು ಇದನ್ನು ಬೇಕಾದರೆ ಹೋಗ್ಬಿಟ್ಟು ಚಾರ್ಟಲ್ಲಿ ವಿಡಿಯೋ ಬಂದ ನಂತರ ಆ ಚಾರ್ಟ್ನ ಹೋಗ್ಬಿಟ್ಟು ಅಬ್ಸರ್ವ್ ಮಾಡಿ ನೋಡ್ಕೋಬೋದು. ಅದೇನು ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ಒಂದು ಮೂಮೆಂಟ್ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿಂದ ಕೆಳಗಡೆ ಸ್ಪೈಕ್ ಹೊಡಿತಾ ಇದೆ ಅಂತೇಳಿ. ಸೊ 560 ಇದು ಬ್ರೇಕ್ ಆಯಿತು ಅಂತಂದರೆ ಒಂದೊಳ್ಳೆ ಚಾನ್ಸ್ ಸಿಗುತ್ತೆ. ಸೊ ಆಲ್ರೆಡಿ 3 ಪಾಯಿಂಟು ನಾವು ಪ್ರಾಫಿಟಲ್ಲಿ ಇದ್ದೀವಿ. ಸೊ ಇದು 560 ಬ್ರೇಕ್ ಆಗಬೇಕು ಮೇನು. ಸೊ 560 ಬ್ರೇಕಾಗಿ ಇಮಿಡಿಯೇಟಾಗಿ ಒಂದು ಫಾಲ್ ಬರೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ತುಂಬ ಹೋಲ್ಡ್ ಮಾಡ್ತಾಯಿದೆ ಆ ಲೆವೆಲ್ನ. ಅದು ಇಮಿಡಿಯೇಟಾಗಿ 560 ಬ್ರೇಕ್ ಆಯ್ತು ತಕ್ಷಣ ನಾನು ಎಕ್ಸಿಟ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಈ ಒಂದು ರೇಂಜ್ ಇದೆ, ಅದು 560 to 570 ಇದೇ ರೇಂಜಲ್ಲಿ ಆಟಾಡ್ತಾ ಇದೆ. ಸೊ 560 ಬ್ರೇಕ್ ಆಗೋದು ತುಂಬ ಇಂಪಾರ್ಟೆಂಟು. ಸೊ ಇಮಿಡಿಯೇಟ್ ಅದೇನು ಬರುತ್ತೋ ಆ ಪ್ರಾಫಿಟ್ನ ಬುಕ್ ಮಾಡ್ಕೊಂಡು ನಾನು ಹೊರಗಡೆ ಬರೋ ಪ್ಲಾನ್ನ ಮಾಡ್ತೀನಿ. ಯಾಕಂದರೆ ಒಂದು ಕಂಪ್ಲೀಟು ಮಾರುಬೋಸೋ ಕ್ಯಾಂಡಲ್ ಆಗ್ಬಿಟ್ಟು ಅಂದರೆ ಒಂದು ಒಳ್ಳೆ ಬೈಯರ್ನ ತೊಗೊಂಡು ಮೇಲೆ ಹೋಗಿರುತ್ತದು. ಸೊ ಹಾಗಾಗಿ 560 ಬ್ರೇಕ್ ಆಗೋದು ತುಂಬ ಇಂಪಾರ್ಟೆಂಟು. ಸೊ ನೋಡ್ತಾ ಇರ್ಬೋದು ಮತ್ತೆ ಇದನ್ನು ಮಾಡ್ತಾಯಿದೆ. ಸೊ ಕಾಸ್ಟ್ ಟು ಕಾಸ್ಟ್ ಇದ್ದೀವಿ ಈಗ ನಾವು ಮತ್ತು ಒನ್ಸ್ 560 ಬ್ರೇಕ್ ಆಗಬೇಕು. ಸೊ ವೇಟಿಂಗ್ ಅದು ಬ್ರೇಕ್ ಆಯಿತು ಅಂತಂದರೆ ಸೊ ಶೋರು ಒಂದು ಇನ್ನೂ ಕೆಳಗಡೆ ಹೋಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಬಟ್ ನಾನು ಅದು ಬ್ರೇಕ್ ಆಗಬೇಕು ನನಗೆ. ಸೊ ಆ ಫ್ಲೋದಲ್ಲಿ ಪ್ರಾಫಿಟ್ ಬುಕ್ ಮಾಡೋದು ತುಂಬ ಇದು ಇರುತ್ತೆ. ಓಕೆ, ನಾನು ಒಂದು ಪ್ರಾಫಿಟ್ ಬುಕ್ ಮೇಲೆ ಅಪ್ಡೇಟ್ ಮಾಡ್ತೀನಿ. ಯಾಕಂದರೆ ವೀಡಿಯೋ ಸುಮ್ಮನೆ ಲೆಂತ್ ಆಗ್ತಾ ಹೋಗುತ್ತೆ. ಸೊ ಪ್ರಾಫಿಟ್ ಬುಕ್ ಮಾಡಿದ ತಕ್ಷಣ ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಸೊ ಬ್ರೇಕ್ ಆಯಿತು. ಸೊ ಪ್ರಾಫಿಟ್ನ ನಾನು ಇಮಿಡಿಯೇಟಾಗಿ ಬುಕ್ ಮಾಡ್ಕೊಂಡ್ಬಿಡ್ತೀನಿ. ಸೊ 2912. ಸೊ ನೀವು ನೋಡ್ತಾ ಇರ್ಬೋದು. ಸೊ ಹೇಗೆ ನಾನು ಹೇಳಿದೆ 560 ಬ್ರೇಕ್ ಆಯಿತು ಅಂದ ತಕ್ಷಣ ಸೊ ನೋಡ್ತಾರೋ 554 ಸೂಪರ್. ಸೊ ಬ್ರೇಕ್ ಆದ ತಕ್ಷಣವೇ ಈ ಒಂದು ಫಾಲ್ ನಮ್ಗೆ ಸಿಕ್ತು ಅಂದರೆ 560 ಸಿಕ್ಕಾಪಟ್ಟೆ ಹೋಲ್ಡ್ ಮಾಡ್ತಾಯಿತ್ತು. ಸೊ ಹಾಗಾಗಿಬಿಟ್ಟು ಅದು ಇದಾಯಿತು. ಸೊ ಇಟ್ಕೊಂಡಿದ್ರೆ ಇಸ್ ವೆರಿ ಹ್ಯೂಜ್ ಪ್ರಾಫಿಟ್ ಆಗೋಂಥದ್ದು. ಸೊ ಫೈನ್. ಸೊ ನಾನು ಎಂಟ್ರಿ ಆಗಿದ್ದು ನಾನು ಅಂದ್ಕೊಂಡಿದ್ದು 5 ಪಾಯಿಂಟ್ಸ್ ಆ ಥರ ತೊಗೊಳ್ಬೇಕು ಅಂತ. ಸೊ ನಾನು ಅಂದ್ಕೊಂಡಂಗೆ ನಾನಿಲ್ಲಿ ಇದನ್ನು ತೊಗೊಂಡು ಎಕ್ಸಿಟ್ ಆಗಿರೋವಂಥದ್ದು. ಸೊ ಮತ್ತೆ ನಾನು 10 ಕ್ವಾಂಟಿಟಿನ ಆ್ಯಡ್ ಮಾಡಿದ್ದೆ. ಸೊ ಈ ಥರದ ಒಂದು ಸ್ಪೈಕ್ ನಾನು ನಿಮ್ಗೆ ಹೇಳಿದ್ದೆ, ಈ ಥರ ಸ್ಪೈಕ್ ಬರೋಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಯಾಕಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಪಾಯಿಂಟಲ್ಲಿ ಏನು ಒಂದು ಮಾರುಬೋಸೋ ಕ್ಯಾಂಡಲಾಗಿ ಒಂದು ಒಳ್ಳೆ ಬಯರ್ನ ತೊಗೊಂಡೋಗಿತ್ತು, ಆಮೇಲೆ ಸಿಕ್ಕಾಪಟ್ಟೆ ಹಾಲ್ಟ್ ಮಾಡ್ತಾಯಿತ್ತು ಈ ಲೆವೆಲ್ಲು. ಸೊ ಇದೊಂಥರ ಆರ್ಡರ್ ಬ್ಲಾಕ್ ಥರ ಈ ಒಂದು ಲೆವೆಲಲ್ಲಿ ಹೋಲ್ಡ್ ಮಾಡ್ತಾಯಿದ್ರು. ಸೊ ಒನ್ಸ್ ಇಲ್ಲಿ ಏನು ಯಾರೆಲ್ಲ ಹೋದ್ರು ಟ್ರ್ಯಾಪ್ ಆದರು. ಸೊ ಒಂದು ಸಲ ಇಲ್ಲಿಂದ ಏನು ಇದನ್ನ ಕೆಳಗಡೆ ತೊಗೊಂಡು ಬಂದರು. ಈ ಲೆವೆಲಲ್ಲಿ ದೇ ಆರ್ ಟ್ರೈಯಿಂಗ್ ಮತ್ತೆ ಮೇಲ್ಗಡೆ ಪುಷ್ ಮಾಡೋದಕ್ಕೆ. ಸೊ ಫೈನಲಾಗಿ ಏನಾಯಿತು ಅಂತಂದರೆ ಸೊ ಡಾಮಿನೆನ್ಸ್ ಮಾಡಿಬಿಟ್ಟು ಸೊ ಇಮಿಡಿಯೇಟಾಗಿ ಈ ಒಂದು 560 ಲೆವೆಲ್ ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಇಲ್ಲಿಂದ ಬ್ರೇಕ್ ಮಾಡಿದರು. ಸೊ ಯಾರೆಲ್ಲ ಈ ಲೆವೆಲಲ್ಲಿ ಮತ್ತೆ ಸಪೋರ್ಟ್ ಇದೆ ಚೆನ್ನಾಗಿ ಅಂತಂದೇಳಿ ಈ ಒಂದು ಪಾಯಿಂಟಲ್ಲಿ ನೋಡ್ಕೊಂಬಿಟ್ಟು ಸಪೋರ್ಟ್ ಇದೆ ಅಂತಂದೇಳಿ ಇಲ್ಲಿ ಇಮಿಡಿಯೇಟಾಗಿ ಮತ್ತೆ ಬೈ ಮಾಡಿದ್ರೆ ದೇ ಆರ್ ಟ್ರ್ಯಾಪ್. ಸೊ ಹಾಗಾಗಿ ನಾನು ಹೇಳಿದ್ದು ಸೊ 560 ಬ್ರೇಕ್ ಆಯಿತು ಅಂದರೆ ಒಂದು ಒಳ್ಳೆ ಸ್ಪೈಕ್ ಬರೋಂಥ ಚಾನ್ಸಸ್ ಇದೆ ಅಂತ. ಆ್ಯಸ್ ಯೂಶುವಲ್ ನಾವು ಅಂದ್ಕೊಂಡಂಗೆ ಆ ಸ್ಪೈಕ್ ಬಂತು. ಅಗೇನ್ ನಾವು ಪ್ರಾಫಿಟ್ನ ಬುಕ್ ಮಾಡಿದ್ವಿ. ಸೊ ಓವರಾಲ್ ಇವತ್ತು ಸಹಿತ ನಾವು 6000 ಪ್ರಾಫಿಟ್ನ ಬುಕ್ ಮಾಡಿದ್ದೀವಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಒಂದು ಬೆಳಗ್ಗೆಯಿಂದ ಕೂತ್ಕೊಂಡು ಟಿಲ್ 2:30ವರೆಗೂ ನಾನು ಟ್ರೇಡ್ನ ಹುಡುಕ್ತಾ ಇದ್ದೆ. ಸೊ ಎರಡರಲ್ಲಿ ಒಂದು ಒಳ್ಳೆ ಟ್ರೇಡ್ ಸಿಕ್ತು. ನಾವು ಪ್ರಾಫಿಟ್ನ ಸಹಿತ ಬುಕ್ ಮಾಡಿದ್ದೀವಿ. ಸೊ ಇದಾಗಿತ್ತು ಒಂದು ಲೈವ್ ಟ್ರೇಡಿಂಗ್ನ ವಿಡಿಯೋ. ಇದರಲ್ಲಿ ಏನಾದರೂ ನಿಮಗೆ ಕಲಿಯೋದಕ್ಕೆ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ ಯಾವ ಥರ ಕ್ಯಾಂಡಲ್ನ ಸ್ಟಡಿ ಮಾಡಬೇಕು, ನಾನು ಯಾವ ಥರ ಸ್ಟಡಿ ಮಾಡ್ತೀನಿ ಅಂತ. ಆಮೇಲೆ ನೋಡ್ತಾ ಇರ್ಬೋದು ಪ್ರತಿ ವಿಡಿಯೋದಲ್ಲಿ ನಾನು ಟಾಪಲ್ಲಿ ಸೆಲ್ಲಿಂಗ್ ಮಾಡೋದಕ್ಕೋಸ್ಕರ ಹುಡುಕ್ತೀನಿ. ಆಮೇಲೆ ನೀವು ನೋಡ್ತಾ ಇರ್ಬೋದು ಇದರ ಸ್ಟಾಕ್ಸ್ ಎಲ್ಲ ತುಂಬ ಮೈಕ್ರೋ ಕ್ಯಾಪ್ ಇರೋಂಥ ಸ್ಟಾಕ್ಸ್ಗಳು. ಸೊ ಇದರಲ್ಲಿ ಸ್ಪೆಷಲ್ ಸ್ಕಿಲ್ ಬೇಕಾಗುತ್ತೆ, ಇಮಿಡಿಯೇಟ್ ಎಕ್ಸಿಕ್ಯೂಷನ್ ಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟು. ಅದರ್ವೈಸ್ ನಮಗೆ
ಲಾಸ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಈ ಥರ ಸ್ಟಾಕ್ಸ್ನ ಚೂಸ್ ಮಾಡಿದ್ರೂ ಸಹಿತ ಅದರಲ್ಲಿ ನಾನು ಇಮಿಡಿಯೇಟಾಗಿ ಸ್ಕ್ಯಾಲ್ಪಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ವಾಟ್ ಎವರ್ ಸುಮಾರು ಜನ ಒಬ್ಬರ ಮನೆ ಯಾರೋ ನನಗೆ ಹೇಳ್ತಾ ಇದ್ರು, ಸರ್ ಅದು ಸ್ಕ್ಯಾಲ್ಪಿಂಗ್ ಆಗೋಲ್ಲ, ನೀವು ಮಾಡೋವಂಥದ್ದು ಸ್ಕ್ಯಾಲ್ಪಿಂಗ್ ಆದರೆ ನ್ಯೂಸ್ ಸ್ಟೈಲ್ ಮಾಡುತ್ತೆ ಮಾಡಬೇಕಾಗತ್ತೆ ಆ ಥರ ಹಿಂಗೆ ಅಂತಂದೇಳಿ. ಸೊ ನೋಡಿ, ನೀವು 5 ಅದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು, ನಾವೇನಾದರೂ ಅನ್ಕೋಬೋದು. ಸೊ ನಾನು ಅಂದ್ಕೊಳ್ಳೋದು ಈ ಸಲಕ್ಕೆ ಸ್ಕ್ಯಾಲ್ಪಿಂಗ್ ನಾನು ಹಿಂಗೆ ಎಂಟ್ರಿ ಆಗ್ತಾ ಇದ್ದೀನಿ, ಎಕ್ಸಿಟ್ ಆಗೋದಕ್ಕೆ ಇಮಿಡಿಯೇಟಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ನಾನು ಆ ಥರ ಥಿಂಕ್ ಮಾಡ್ತೀನಿ. ಸೊ ಅದು ನಾವು ಯಾವ ಥರ ಆದರೂ ಅನ್ಕೋಬೋದು, ಅದು ಅವರವರ ಒಪಿನಿಯನಿಗೆ ಬಿಟ್ಟಿದ್ದು. ಸೊ ಬಟ್ ನಾನು ಎಸ್ಪೆಷಲಿ ನನಗೆ ಅದು ಸ್ಕ್ಯಾಲ್ಪಿಂಗ್ ಅಂತ ನಾನು ಪದನ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಸ್ಕ್ಯಾಲ್ಪ್ನ ಮಾಡಿಕೊಂಡು ಇವತ್ತು ಸಹಿತ ನಾನು ಪ್ರಾಫಿಟ್ನ ಬುಕ್ ಮಾಡ್ಕೊಂಡು ಹೊರಗಡೆ ಬಂದಿದ್ದೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಯಾಕೆ ನಾನು ಎಂಟ್ರಿ ಆದೆ, ಆಮೇಲೆ ಈ ಒಂದು ಪಾಯಿಂಟಲ್ಲಿ ಏನು ಆಗ್ತಾಯಿತ್ತು ಅನ್ನೋದೊಂದು ಸಹಿತ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಏನಾದರೂ ನಿಮಗೆ ಇನ್ನೂ ಏನಾದರೂ ಸ್ವಲ್ಪ ಕಂಟೆಂಟು ಏನಾದರೂ ಇತ್ತು ಅಂತ ನನಗೆ ಕಮೆಂಟಲ್ಲೇ ತಿಳಿಸಿದೆ ಅಂತ ಐ ವಿಲ್ ಟ್ರೈ ಟು ಮತ್ತೆ ನಿಮಗೆ ಅದನ್ನ ಬಗ್ಗೆ ನಾನು ಮಾಡೋದಕ್ಕೋಸ್ಕರ ನಾನು ಟ್ರೈ ಮಾಡ್ತೀನಿ. ಸೊ ಇಲ್ಲಿಂದ ಇಸ್ ಲೈಕ್ ಅ ಟ್ರ್ಯಾಪ್, ಇಲ್ಲಿಂದ ಏನು ಸ್ಪೈಕ್ ಹೊಡೆದು ಸೊ ಹೇಗೆ ಇಲ್ಲಿಂದ ಹೋಯ್ತು. ಸೊ ನಮ್ಗೆ ಬೇಕಾಗಿರೋದು ಈ ಒಂದು ಸ್ಪೈಕ್, ನಾವು ಈ ಸ್ಪೈಕ್ನ ಕ್ಯಾಪ್ಚರ್ ಮಾಡಬೇಕಾಗಿರೋಂಥದ್ದು. ಸೊ ಹಾಗಾಗಿ ನಾನು 560 ಬರೋವರೆಗೂ ವೇಟ್ ಮಾಡಿದೆ. ಇಮಿಡಿಯೇಟಾಗಿ 557 ಅರೌಂಡಲ್ಲಿ ನಾನು ಎಕ್ಸಿಟ್ ಆಗಿರೋಂಥದ್ದು. ಸೊ ಇದಾಗಿತ್ತು. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಮುಂದಿನ ಲೈವ್ ವಿಡಿಯೋದಲ್ಲಿ ನಾನು ಪಾಸಿಬಲ್ ಆದರೆ ಮತ್ತೆ ನಾನು ವಿಡಿಯೋನ ಮಾಡಿ ನಿಮಗೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಟ್ರೇಡ್ನ ಹುಷಾರಾಗಿ ತೊಗೊಳ್ಳಿ. ಇತ್ತೀಚೆಗೆ ರೆಗ್ಯುಲೇಷನ್ಸ್ ಎಲ್ಲ ತುಂಬ ಇದು ಆಗ್ತಾಯಿದೆ. ಆಮೇಲೆ ಎಫ್&ಓದಲ್ಲಿ ಎಸ್ ಟಿ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಸುಮ್ಮನೆ ಎದ್ದೋತ್ತದ ಟ್ರೇಡ್ ಮಾಡಿದರೂ ಸಹಿತ ನೀವು ಬ್ರೋಕರಿಗೆ ಕೊಡೋದಕ್ಕಿಂತ ಜಾಸ್ತಿ ನಾವಿಲ್ಲಿ ಗೌರ್ಮೆಂಟಿಗೆ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಟ್ರೇಡ್ನ ನೋಡ್ಕೊಂಡು ಮಾಡಿ. ಸೊ ನಾನು ಬೆಳಗಿಂದ ಮಾಡಿರೋದೇ 2 ಟ್ರೇಡು. ಸೊ ಕಾಂಟ್ರಾಕ್ಟ್ ನೋಡಿದರೆ ಸೊ ಆಲ್ಮೋಸ್ಟ್ 287. ಸೊ ಎಸ್ ಟಿ ಟಿ ನಮಗೆ 132 ರೂಪೀಸ್. ಅದು ಮುಂಚೆ ತೋರಿಸ್ತಾ ಇದ್ದು ಬೇರೆ, ಸೊ ಇದು ಕಂಪ್ಲೀಟು ಕ್ಲೋಸ್ ಆದಮೇಲೆ ತೋರಿಸೋದು ಬೇರೆ. ಸೊ ಹಾಗಾಗಿ ಇದೇನು ಈಗ ತೋರಿಸಿದೆ ಆ್ಯಕ್ಚುಲಿ 287 ಅಂದರೆ ಅರೌಂಡ್ 290 ರೂಪೀಸ್ ಏನಾಗುತ್ತೆ ಬ್ರೋಕರೇಜಲ್ಲಿ ಕಟ್ ಆಗುತ್ತೆ. ಸೊ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೀವು ಕಂಪ್ಲೀಟ್ನ ವಿಡಿಯೋನ ನೋಡೋದಕ್ಕೆ ಟ್ರೈ ಮಾಡಿ. ಮೇ ಬಿ ನಿಮಗೆ ಕೆಲವೊಂದು ಪಾಯಿಂಟ್ಸು ಮಿಸ್ ಆಗೋಲ್ಲ. ಸೊ ಸ್ಕಿಪ್ ಮಾಡಿದಾಗ ಆ ಥರ ಪಾಯಿಂಟ್ಸ್ಗಳು ಮಿಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಬೇಕಾದ್ರೆ ನೀವಲ್ಲಿ ವಿಡಿಯೋದಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಸೊ 1.5 1.2 ಆ ಥರ ಸೆಟ್ಟಿಂಗ್ನ ಇಟ್ಕೊಂಡು ಸಹ ನೀವು ಫಾಸ್ಟ್ ಫಾರ್ವರ್ಡ್ ಆಗಿ ವಿಡಿಯೋಸ್ ಜೊತೆ ನೋಡ್ಬೋದು. ಸೊ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.